Namaste. Welcome to the live webinar on Sammohini is equal to Sanjeevini. ಮನೋದೈಹಿಕ ಸಮಸ್ಯೆಗಳ ರಾಮಬಾಣವಿದು. ಸಂಮೋಹಿನಿ ಇಸ್ ಈಕ್ವಲ್ ಟು ಸಂಜೀವಿನಿ ಅನ್ನುವುದೇ ಇವತ್ತಿನ ಒಂದು ವಿಷಯ. ಅದರ ಬಗ್ಗೆ ನಾವು ಸವಿಸ್ತಾರವಾಗಿ ತಿಳ್ಕೊಳ್ತಾ ಸಾಧ್ಯವಾದರೆ ಅದರ ಅನುಭವವನ್ನು ಕೂಡ ಮಾಡಿಕೊಳ್ಳೋಣ. ಈ ಸಂಮೋಹಿನಿ ಇಸ್ ಈಕ್ವಲ್ ಟು ಸಂಜೀವಿನಿ ಅಂತಕ್ಕಂಥ 10 ದಿನಗಳ ಕಾರ್ಯಾಗಾರ ಆನ್ಲೈನ್ ವೆಬಿನಾರ್ ಈ ತಿಂಗಳ 24ರಿಂದ ಪ್ರತಿ ದಿವಸ 7 to 8 PM ಇನ್ ದ ಈವ್ನಿಂಗ್ ಇರ್ತದೆ ಟಿಲ್ ಸೆಪ್ಟೆಂಬರ್ 2 ವಿತ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೂಡ ಇರ್ತದೆ. ಯಾರೆಲ್ಲ ಆಸಕ್ತರಿದ್ದೀರಿ ಆ ಲೈವ್ ವೆಬಿನಾರ್ಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಸಂಮೋಹಿನಿ ಶಾಸ್ತ್ರ ಯಾವ ದೇಶದ್ದು ಅನ್ನುವುದನ್ನ ತಿಳಿಯಬಯಸುವುದಾದರೆ ಇದು ನಮ್ಮ ದೇಶದ್ದೇ ಈ ವಿದ್ಯೆ. ಬಹು ಪುರಾತನವಾದ ವಿದ್ಯೆ, ಇದು ಬಹು ಪ್ರಾಚೀನವಾದ ವಿದ್ಯೆ. ಎಲ್ಲ ಯುಗಗಳಲ್ಲಿತ್ತು. ಫಾರ್ ಯುವರ್ ಇನ್ಫಾರ್ಮೇಶನ್, ಎಲ್ಲ ಯುಗಗಳಲ್ಲಿ, ಪುರಾಣ ಕಾಲದಲ್ಲಿ ಕೂಡ ಇತ್ತು. ಅದರ ಹೆಸರು ಬೇರೆ ಇತ್ತು ಅಷ್ಟೇ. ಏನು, ಋಷಿ ವಿದ್ಯೆ, ಪ್ರಾಣವಿದ್ಯೆ, ಪರಾವಿದ್ಯೆ, ಸಂಧ್ಯಾವಿದ್ಯೆ, ಬ್ರಹ್ಮವಿದ್ಯೆ ಇತ್ಯಾದಿಗಳಿಂದ ಇದನ್ನ ಕರೀತಾ ಇದ್ರು. ಇವತ್ತು ಮಾಡರ್ನ್ ಸೈನ್ಸ್ ಇದನ್ನ ಚೆನ್ನಾಗಿ ಸಂಶೋಧನೆ ಮಾಡಿ, ಚೆನ್ನಾಗಿ ಅಧ್ಯಯನ ಮಾಡಿ, ಅನೇಕ ದೇಶಗಳ ಯೂನಿವರ್ಸಿಟಿಗಳು ಈ ಒಂದು ಹಿಪ್ನೋಥೆರಪಿ ಅಥವಾ ಹಿಪ್ನೋಸಿಸ್ ಅನ್ನ ಆಲ್ಟರ್ನೇಟಿವ್ ಥೆರಪಿಯಾಗಿ ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಒಪ್ಕೊಂಡಿದ್ದಾವೆ, ಮಾಡ್ತಾನೂ ಇದ್ದಾವೆ. ಮುಖ್ಯವಾಗಿ ಅಮೆರಿಕ ದೇಶ, UK ಪ್ರಪಂಚದ ಮೊದಲ 2 ರಾಷ್ಟ್ರಗಳು ಸಂಮೋಹಿನಿ ಶಾಸ್ತ್ರವನ್ನ ಒಂದು ವೈಜ್ಞಾನಿಕ ಇಟ್ ಇಸ್ ಎ ಸೈನ್ಸ್ ಅಂತ ಅಂಗೀಕಾರ ಮಾಡಿಕೊಂಡಿರ್ತಕ್ಕಂಥದ್ದು. ತಮ್ಮ ಪಾರ್ಲಿಮೆಂಟ್ ಅಲ್ಲಿ, ಅಂದ್ರೆ ಅವರವರ ಸೆನೆಟ್ಗಳಲ್ಲಿ 50ರ ಮತ್ತು 60ರ ದಶಕದಲ್ಲೇ ಇದನ್ನ ಅವರ ಅಮೆಂಡ್ಮೆಂಟ್ ಮಾಡಿಕೊಂಡಿದ್ದಾರೆ. ಅಂತಂದ್ರೆ ಅವರೇನ್ ದಡ್ಡರಲ್ಲ, ಒಪ್ಪಿಕೊಂಡವರು ದಡ್ಡರಲ್ಲ. ಇನ್ಫ್ಯಾಕ್ಟ್ ನಾವೇ ದಡ್ಡರು. ನಮ್ದೊಂದು ಸಮಸ್ಯೆ ಇದೆ, ಎಲ್ಲರೂ ಪೇಟೆಂಟ್ ಮಾಡ್ಕೊಂಡ್ಮೇಲೆ ನಾವು ಆ ಕಡೆ ಈ ಕಡೆ ನೋಡ್ತೇವೆ. ಈ ಭಾರತೀಯರು ಒಳ್ಳೆಯವರೇ, ಎಲ್ಲ ವಿದ್ಯೆಗಳ ಮೂಲ ಭಾರತವೇ. ಆದ್ರೆ ನಮ್ದೊಂದು ಸ್ವಭಾವ ಏನು ಅಂತಂದ್ರೆ, ನಾವು ರಿಲ್ಯಾಕ್ಸ್ ಆಗಿದ್ದು ಬಿಡ್ತೇವೆ. ಅರಿಶಿಣಕ್ಕೆ ಬೇರೆಯವ್ರದ್ದು ಪೇಟೆಂಟು, ಬಾರ್ಲಿಗೆ ಬೇರೆಯವ್ರ ಪೇಟೆಂಟು, ಬಾಸುಮತಿ ಅಕ್ಕಿಗೆ ಬೇರೆಯವ್ರ ಪೇಟೆಂಟು, ಗಾಯತ್ರಿ ಮಂತ್ರಕ್ಕೆ ಜರ್ಮನಿಗೆ ಪೇಟೆಂಟು, ಹಿಂಗಾಗ್ಬಿಡ್ತದೆ. ಆಮೇಲೆ ನಾವು ಮೈ ಪರಿಸ್ಕೊಳ್ಳೋದು, ಅಯ್ಯೋ ನಮ್ಮದೇ ವಿದ್ಯೆ, ವಿಮಾನಕ್ಕೆ ಯಾರ್ದೋ ಪೇಟೆಂಟ್. ಇದು ನಮ್ಮ ಸಮಸ್ಯೆ. ಸೊ ಹಾಗಾಗಿ ನಮ್ದು ಸ್ವಲ್ಪ ಲೇಟ್ ರಿಯಲೈಸೇಷನ್. ಮಲ್ಕೊಂಡಿರೋದು, ಬೆಳಗ್ಗೆ ಎದ್ದು ನೋಡೋದು, ಯಾರೋ ನಾನು ಲಂಗೋಟಿ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ. ಲಂಗೋಟಿ ಕದ್ಕೊಂಡು ಹೋಗಿ ಇರ್ತಾರೇನು ವೆಸ್ಟರ್ನರ್ಸ್? ಅದಕ್ಕಂತೆ ಕಾದಿರ್ತಾರೆ. ನಮ್ಮ ಸೈನ್ಸ್ ಅನ್ನೆಲ್ಲ ಅಲ್ಲಿ ತಗೊಂಡೋಗಿ ಅಧ್ಯಯನ ಮಾಡಿ ಅದನ್ನ ಚೆನ್ನಾಗಿ ಒಂದು ಫ್ರೇಮ್ ಹಾಕಿ ನಮ್ಗೇನೆ ಮಾರ್ತಾರೆ. ಅಷ್ಟು ಬುದ್ಧಿವಂತರು ಅವರು, ನಮ್ಗೇನೆ ಮಾರ್ತಾರೆ. ಮತ್ತೆ ದ ಬೆಸ್ಟ್ ಸೆಲ್ಲರ್. ಅಮೆರಿಕ ದೇಶದಲ್ಲಿ ಒಂದು ಹೆಣ್ಮಗಳಿದ್ದಾಳೆ. ಅವಳು ನಮ್ಮ ದೇಶಕ್ಕೆ ಬಂದ್ಲು 70ರ 80ರ ದಶಕದಲ್ಲಿ. ಋಷಿಕೇಶದಲ್ಲಿ ಸ್ವಲ್ಪ ಇದ್ದು, ದಿವಸ ಒಂದು 6 ಮಂತ್ ಇದ್ದು, ಅಲ್ಲಿನ ಎಲ್ಲ ಯೋಗ ವಿದ್ಯೆಗಳನ್ನ ಕಲಿತು ವಾಪಸ್ ಹೋಗ್ಬಿಟ್ಟು ಒಂದು ಪುಸ್ತಕ ಬರೆದು. ಅವಳ ಹೆಸರು ಶಕ್ತಿ ಗಾವಿನ್ ಅಂತ. ಆ ಪುಸ್ತಕದ ಹೆಸರು ಕ್ರಿಯೇಟಿವ್ ವಿಜುವಲೈಸೇಷನ್ ಅಂತ. ಇಟ್ ಇಸ್ ಆಲ್ ಅಬೌಟ್ ಹಿಪ್ನೋಸಿಸ್ ಓನ್ಲಿ. ಆ ಪುಸ್ತಕ ಎಷ್ಟು ಖರ್ಚಾಯ್ತು ಅಂತಂದ್ರೆ, ಓವರ್ ನೈಟ್ ಮಿಲಿಯನ್ಸ್ ಆಫ್ ಕಾಪೀಸ್, ಬೆಸ್ಟ್ ಸೆಲ್ಲರ್ ಆಗೋಯ್ತು ಆ ವರ್ಷದಲ್ಲಿ. ಇದು ನಮ್ಮ ಏನು ದೌರ್ಬಲ್ಯ ಅಥವಾ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ನಂಗೆ. ಹಾಗಾಗಿ ಇಂತಹ ಪ್ರಾಚೀನ 64 ವಿದ್ಯೆಗಳಲ್ಲಿ ಸಂಮೋಹಿನಿ ಶಾಸ್ತ್ರವೂ ಕೂಡ ಒಂದು. ಭೂಗರ್ಭ ಶಾಸ್ತ್ರ, ವಿಜ್ಞಾನ ಶಾಸ್ತ್ರ, ಖಗೋಳ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಮೀಮಾಂಸ ಶಾಸ್ತ್ರ, ಗಣಿತ ಶಾಸ್ತ್ರ, ರಸಾಯನ ಶಾಸ್ತ್ರ, ಈ ಶಾಸ್ತ್ರ ಅಂತ ಎಂಡಾಗ್ತವಲ್ಲ, ಅಂತಹ ಎಂಡಾಗ್ತಕ್ಕಂಥ ಶಾಸ್ತ್ರಗಳಲ್ಲಿ ಸಂಮೋಹಿನಿ ಶಾಸ್ತ್ರ ಕೂಡ ಒಂದು. ಮಹಾಭಾರತದಲ್ಲಿ ಸಂಮೋಹನಾಸ್ತ್ರ ಅಂತ ಒಂದಿತ್ತು, ನೀವು ಕೇಳಿರ್ಬೇಕು. ಅರ್ಜುನ ಇದನ್ನು ಉಪಯೋಗಿಸಿದ. ಆ ವಿರಾಟ್ ಪರ್ವದಲ್ಲಿ ಆ ಗೋಗ್ರಹಣಕ್ಕಾಗಿ ನಡೆದಂತ ಕದನದಲ್ಲಿ ಆ ಅರ್ಜುನ್ ಜೊತೆ ಯಾರು ಬಂದಿದ್ರು? ಅರ್ಜುನ ಬೃಹನ್ ವೇಷದಲ್ಲಿದ್ದ, ಹೆಣ್ಣಿನ ವೇಷದಲ್ಲಿದ್ದ. ಅವನ ಜೊತೆ ಬಂದಿದ್ದು ಉತ್ತರ ಕುಮಾರ.
ಅವನು ತನ್ನ ಪೌರುಷವನ್ನ ತೋರಿಸ್ಕೋಬೇಕು, ನನ್ಗೆ ಎಲ್ಲ ಕಿರೀಟಗಳು ತಂದ್ಕೊಡು, ನಾನೇ ಗೆದ್ದಿದ್ದು, ನಾನೇ ಹೊಡೆದಿದ್ದು ಹೊರತಲ್ಲಿ ಅಂತ ಹೇಳ್ಕೊಳ್ತೀನಿ ಅಂತ ಹೇಳಿದಾಗ ಇವನ್ಗೆ ಯುದ್ಧ ಮಾಡೋದು ಗೊತ್ತಿರಲ್ಲ, ಉತ್ತರ ಕುಮಾರನಿಗೆ ಗೊತ್ತಿರೋದಿಲ್ಲ, ಸಮರಕಲೆ ಗೊತ್ತಿರೋದಿಲ್ಲ. ಅವಾಗ ಅರ್ಜುನ ಏನ್ ಮಾಡ್ತಾನಂದ್ರೆ ಸಮೂಹನ ಅಸ್ತ್ರ ಯೂಸ್ ಮಾಡ್ತಾನೆ. ಈ ಸಮೂಹನ ಅಸ್ತ್ರ ಆಗಿನ ಕಾಲದಲ್ಲೇ ಅದಕ್ಕೆ ಅದರ ಅಸ್ತ್ರದ ಮುಂಭಾಗದಲ್ಲಿ ಒಂದು ಮೆಟ್ರೋನೋಮ್ಸ್, ಎಂತದು ಮೆಟ್ರೋನೋಮ್ಸ್ ಅಂತಾರೆ ಅದಕ್ಕೆ. ಇದು ಈ ಮೆಸ್ಮರಿಸಮ್ ನಂತರ ಹಿಪ್ನೋಸಿಸ್ ಪ್ರಾರಂಭ ಆಗುವ ಕಾಲದಲ್ಲಿ ಈ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾ ಇದ್ರು ಟು ಹಿಪ್ನೋಟೈಸ್. ಅದ್ರ ಹೆಸರು ಮೆಟ್ರೋನೋಮ್ಸ್ ಅಂತ. ಅದೇನ್ ಮಾಡುತ್ತೆ ಅಂದ್ರೆ ಅದಕ್ಕೆ 2 ಕಣ್ಣು ಇರ್ತದೆ, ಅದು ಹತ್ರ ಹೋಗ್ಬಿಟ್ಟು 2 ಕಣ್ಣುಗಳ ಹತ್ರ ಆ ಎಲ್ಲ ಸೈನಿಕರ ಕಣ್ಣುಗಳ ಹತ್ರ ಬ್ಲಿಂಕ್ ಮಾಡ್ತದೆ, ಬ್ಲಿಂಕ್ ಮಾಡ್ತದೆ, ಬ್ಲಿಂಕ್ ಮಾಡ್ತದೆ, ಬ್ಲಿಂಕ್ ಮಾಡ್ತದೆ. ಈ ಶಕ್ತಿ ಹೆಬ್ಬಾವಿಗಿದೆ. ಹೆಬ್ಬಾವು ಅದರ ಕಣ್ಣುಗಳಿಂದ ಜಿಂಕಿಯನ್ನು ಹಿಪ್ನೋಟೈಸ್ ಮಾಡ್ತದೆ. ಹಿಪ್ನೋಟೈಸ್ ಮಾಡಿ ಅದನ್ನ ತಿಂದಾಕ್ತದೆ. ಇವೆಲ್ಲ ನಾನು ಒಂದೊಂದು ಹೇಳ್ತಿರ್ತಕ್ಕಂಥದ್ದು ದಾಖಲಾಗಿರ್ತಕ್ಕಂಥ ಸಂಗತಿಗಳು. ಹಾಗಾಗಿ ನೀವು ಬರ್ಕೊಳ್ಳೋದಿದ್ರೆ ಬರ್ಕೋಬಹುದು. ಇದೆ, ಇಟ್ಸ್ ಎ ಫೀಸ್ಟ್ ಫಾರ್ ಲರ್ನರ್ಸ್. ಕಲಿಯವರಿಗೆ ಹಬ್ಬ ಇದು. ಯಾಕಂದ್ರೆ 40 ವರ್ಷ ನನಗೆ ಇದರಲ್ಲಿ ಅನುಭವ. 18ನೇ ವಯಸ್ಸಿಗೆ ನಾನು ಸಂಮೋಹಿನಿಯನ್ನು ಕಲ್ತವ. ಆ ಕಲಿತ ಸಂದರ್ಭವು ಕೂಡ ಬಹಳ ವಿಶೇಷವಾದ್ದು, ತಮಾಷೆಯ ಪ್ರಸಂಗ. ಅದಾಮೇಲೆ ಹೇಳ್ತೇನೆ. ಇಂತಹ ಸಂಮೋಹಿನಿ ಅಸ್ತ್ರವನ್ನು ಬಳಸಿ ಆ ಸಂಮೋಹನ ಅಸ್ತ್ರ ಆ ಯುದ್ಧದ ಎಲ್ಲ ಸೈನಿಕರ ಮುಂದೆ ಹೋಗಿ ಅದು ಬ್ಲಿಂಕ್ ಮಾಡ್ತಾ ಇದ್ರೆ ಎಲ್ಲ ಹಾಗೆ ನಿದ್ರೆಗೆ ಹೋಗ್ತಿದ್ರು. ಅದನ್ನ ಮಾಸ್ ಹಿಪ್ನೋಸಿಸ್ ಅಂತಾರೆ. ಒಂದು ಸಮೂಹ ಸನ್ನಿಗೊಳಗಾದವರ ಹಾಗೆ ಎಲ್ಲ ಹಂಗೆ ಬಿದ್ದು ಹೋಗ್ತಾ ಇದ್ರು. ನಾನು ಕೂಡ ಸ್ಟೇಜ್ ಹಿಪ್ನೋಸಿಸ್ ಅಲ್ಲಿ ಅದನ್ನೇ ಮಾಡ್ತೇನೆ. ಒಬ್ಬರನ್ನ ಹಿಪ್ನೋಟೈಸ್ ಮಾಡಿದ್ರೆ 100 ಜನ ದಬ 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 ಅಂತ ಬಿದ್ದೋಗ್ತಾರೆ. ಅದು ಮಾಸ್ ಅಂತೇಳಿ, ಮಾಸ್ ಮೇನಿಯಾ. ಶಾಲೆಗಳಲ್ಲಿ ಕೂಡ ಪ್ರೇಯರ್ ಮಾಡುವಾಗ ಯಾರೋ ಒಬ್ರು ಬಿದ್ರೆ ಎಲ್ಲ ಬಿದ್ದೋಗ್ತಾರೆ. ಇಟ್ಸ್ ಎ ಮಾಸ್ ಎಫೆಕ್ಟ್. ಅದು ಮಾಸ್ ಎಫೆಕ್ಟ್. ಅದು ಹಂಗೆಲ್ಲ ಬಿದ್ದೋಗಿದ್ರು ಎಕ್ಸೆಪ್ಟ್ ಭೀಷ್ಮ ಪಿತಾಮಹ ಹಿಪ್ನೋಟೈಸ್ ಆಗ್ಲಿಲ್ಲ. ಯಾಕೆಂದ್ರೆ ಭೀಷ್ಮ ಪಿತಾಮಹನಿಗೆ ಕೂಡ ಹಿಪ್ನೋಸಿಸ್ ಗೊತ್ತಿತ್ತು. ಅವನ ಹತ್ರ ನಡೀಲಿಲ್ಲ ಈ ಸಂಮೋಹನಾಸ್ತ್ರದ ಕೆಲಸ. ಹಾಗಾಗಿ ಅರ್ಜುನ ಹೇಳ್ತಾನೆ ಉತ್ತರ ಕುಮಾರನಿಗೆ, ನೋಡಯ್ಯ, ನೀನು ಎಲ್ಲರ ಕಿರೀಟಗಳನ್ನ ಬೇಕಾದ್ರೆ ತಗೊಂಬಾ, ಎಕ್ಸೆಪ್ಟ್ ಭೀಷ್ಮ ಪಿತಾಮಹನ ಹತ್ರ ಹೋಗ್ಬೇಡ. ಅವರು ಈ ಸಂಮೋಹನಾಸ್ತ್ರಕ್ಕೆ ಗೌರವ ಕೊಡ್ಲಿಕ್ಕೆ ತಾನು ಬಿದ್ದೋದಂಗೆ ನಟಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವ್ರು ಹಿಪ್ನೋಟೈಸ್ ಆಗಿಲ್ಲ. ಡೋಂಟ್ ಗೋ ನಿಯರ್ ಟು ಹಿಮ್. ಅವ್ರು ಎದ್ದೇ ಇದ್ದಾರೆ, ನನಗೆ ಗೊತ್ತಾಗ್ತದೆ. ಯಾಕೆಂದ್ರೆ ನಾನು ಸಂಮೋಹನ ವಿದ್ಯೆಯನ್ನು ಕಲ್ತಿದ್ದು ಭೀಷ್ಮ ಪಿತಾಮಹರಿಂದ ಅಂತ ಹೇಳ್ತಾರೆ. ಸೊ ಈ ಯಾಕೆ ಹೇಳಿದೆ ಅಂತಂದ್ರೆ ಪುರಾಣ ಕಾಲದಲ್ಲಿ ಇತ್ತು, ಮಹಾಭಾರತದ ಕಾಲದಲ್ಲಿ ಇತ್ತು ಅಂತ. ಮಹಾಭಾರತದ ಪೂರ್ವದಲ್ಲಿಯೂ ಕೂಡ ಇತ್ತು ಈ ಸಂಮೋಹನ ವಿದ್ಯೆ. ಯಾರು ಬಳಸಿದ್ರು? ಸಗರ ಚಕ್ರವರ್ತಿಯ 64,000 ಮಕ್ಕಳನ್ನ ಅವ್ರನ್ನ ಹಿಪ್ನಟೈಸ್ ಮಾಡಿದ್ರು ಅಗಸ್ತ್ಯರು. ಅಗಸ್ತ್ಯ ಮುನಿ ಈ ವಿದ್ಯೆಯನ್ನು ಬಳಸಿ ಸಗರ ಚಕ್ರವರ್ತಿಯ ಮಕ್ಕಳು ತನ್ನ ಮೇಲೆ ದಾಳಿ ಮಾಡಿದಾಗ, ತೊಂದರೆ ಕೊಟ್ಟಾಗ, ಉಪಟಳ ಕೊಟ್ಟಾಗ ಅವ್ರನ್ನ ಸಾಮೂಹಿಕವಾಗಿ ಸಂಮೋಹನಕ್ಕೊಳಪಡಿಸಿ ಅವರನ್ನ ನಿರ್ವೀರ್ಯರನ್ನಾಗಿಸಿದ್ರು ಅನ್ನುವ ಒಂದು ಉಲ್ಲೇಖ ಪುರಾಣ ಕಾಲದಲ್ಲಿ ನಮ್ಗೆ ಸಿಗುತ್ತೆ. ಅಂದ್ರೆ ಅಷ್ಟು ಪ್ರಾಚೀನವಾದ ವಿದ್ಯೆ ಇದು. ಸಂಮೋಹನ ಬಳಕೆ ಅವಾಗ್ಲೇ ಇತ್ತು. ಇನ್ನ ಈ ಸಂಮೋಹನವನ್ನ ಇಡೀ ಜೀವನದಲ್ಲಿ ಬಳಸಿ ಯಶಸ್ಸು, ಫೇಮಸ್ ಆದಂತ ಫೇಮು ತಂದುಕೊಂಡಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಭಗವಾನ್ ಶ್ರೀಕೃಷ್ಣ. ಅವನ ಹೆಸರೇ ಸಂಮೋಹಕ. ಸಂಮೋಹನಕ್ಕೆ ಹೌದಿದು ಸಂಮೋಹನ ಶಾಸ್ತ್ರ ಅಂತ ಇರಬೇಕಾಗಿತ್ತು. ನೀವೇನು ಸಂಮೋಹಿನಿ ಅಂತ ಹೇಳ್ತೀರಲ್ಲ, ವಿಚ್ ಒನ್ ಈಸ್ ರೈಟ್ ಅಂತ ನಿಮ್ಮಲ್ಲಿ ಏನಾದ್ರು ಜಿಜ್ಞಾಸೆ ಬಂತು ಅಂದ್ರೆ ಬೋತ್ ಆರ್ ರೈಟ್. ಸಂಮೋಹನ ಶಾಸ್ತ್ರವೂ ಸರಿ ಇದೆ, ಸಂಮೋಹಿನಿ ಶಾಸ್ತ್ರವೂ ಸರಿ ಇದೆ. ಯಾಕೆಂದ್ರೆ ಇದರ ಫೌಂಡರ್ ಯಾರು ಅಂತಂದ್ರೆ ಮೋಹನ ಅಂತಕ್ಕಂಥ ಕೃಷ್ಣ. ನಿನ್ನೆಂದ ಹೆಸರೇನು? ಮೋಹನ, ಮುರಳಿ ಮೋಹನ, ಫ್ಲೂಟ್ ಮಾಸ್ಟ್ರು. ಮತ್ತೆ ಮೋಹನ ಅಂತ ಇಡಬಹುದಾಗಿತ್ತಲ್ಲ ಅಂತಂದ್ರೆ ಇಲ್ಲ, ವಿಷ್ಣು ಮೋಹಿನಿ ಅವತಾರ ಎತ್ತಿ ಹಿಪ್ನೋಟೈಸ್ ಮಾಡಿದ್ಲು ಒಬ್ಬನ, ಭಸ್ಮಾಸುರನ್ನ ತನ್ನ ಹಾವ ಭಾವ ಕುಣಿತಗಳಿಂದ ಅವನ್ನ ಮೋಹಕ್ಕೊಳಪಡಿಸಿದ್ಲು. ಆದ್ದರಿಂದ ಮೋಹಿನಿ. ಈ ವಿದ್ಯೆ ಮೋಹ ವಿದ್ಯೆ. ಆದ್ದರಿಂದ ಮೋಹಿನಿ ವಿದ್ಯೆಯೂ ಹೌದು, ಮೋಹನ ವಿದ್ಯೆಯೂ ಹೌದು.
ಸಂಮೋಹಿನಿಯೂ ಕೂಡ ಕರೆಕ್ಟು, ಸಂಮೋಹನ ಕೂಡ ಕರೆಕ್ಟು. ಎರಡು ವಿಷ್ಣುವಿಗೆ ಸಂಬಂಧಪಟ್ಟಿದ್ದು. ಭಗವಾನ್ ಶ್ರೀಕೃಷ್ಣ ಸಂಮೋಹನ ಶಾಸ್ತ್ರವನ್ನು ಕಲಿತು ಏನು ಜಗತ್ತಿಗೆ ಒಳಿತು ಮಾಡ್ದ ಅಂತ ನೋಡೋದಾದ್ರೆ, ಅರ್ಜುನ ಯುದ್ಧದ ಸಮಯದಲ್ಲಿ ಡಿಪ್ರೆಷನ್ ಅನ್ನುವ ಸಮಸ್ಯೆಯನ್ನು ಎದುರಿಸ್ತಿರ್ಬೇಕಾದ್ರೆ ಮನೋಕ್ಷೋಭೆಯನ್ನ, ಅಂದ್ರೆ ಇವರು ಬಂಧುಗಳು, ಇವರು ಚಿಕ್ಕಪ್ಪನವರು, ಅವ್ರ ದೊಡ್ಡಪ್ಪನವರು, ಅವ್ರ ತಾತಂದರು, ಇವರು ವಿದ್ಯೆ ಕಲಿಸಿದ ಗುರುಗಳು ಇಂತಹ ಜಿಜ್ಞಾಸೆಗೆ ಬಿದ್ದಾಗ, ಮನೋಕ್ಷೋಭೆಗೊಳಗಾದಾಗ, ಡಿಪ್ರೆಷನ್ಗೊಳಗಾದಾಗ ಅವನನ್ನ ರಣರಂಗದ ಮಧ್ಯೆಯೇ ಆ ಕಡೆ ಆ ಸೈನ್ಯ, ಈ ಕಡೆ ಈ ಸೈನ್ಯ, ಆ ರಣರಂಗದ ಮಧ್ಯೆ ಅವನನ್ನ ಹಿಪ್ನೋಟೈಸ್ ಮಾಡಿ ಸಂಮೋಹನಕ್ಕೊಳಪಡಿಸಿ ಅವನಿಗೆ ನೀನು ಕೊಲ್ಲುವುದೇನು ಇಲ್ಲ, ಎಲ್ಲರನ್ನೂ ನಾನೇ ಕೊಂದಿದ್ದೇನೆ ನೋಡಿ, ಇಲ್ಲಿ ಎಲ್ಲರೂ ಆಲ್ರೆಡಿ ಸತ್ತು ನನ್ನಲ್ಲಿ ಸೇರಿದ್ದಾರೆ ಅನ್ನುವ ಮನವರಿಕೆ ಮಾಡಿಕೊಟ್ಟ. ಯಾಕೆಂದ್ರೆ ಸಂಮೋಹನ ಅವಸ್ಥೆಯಲ್ಲಿ ನೀವ್ ಏನ್ ಹೇಳಿದ್ರು ಕೂಡ ಯಥಾರ್ಥವಾಗಿ ಒಳಮನಸ್ಸು ಒಪ್ಕೊಳ್ತದೆ. ನಾನೇ ದೇವರು, ನೀನ್ ನಿಮಿತ್ತ ಮಾತ್ರ, ಇಂಥ ಮಾತುಗಳೆಲ್ಲ ಹೇಳಿದ್ರೆ ಅವನು ಸಂಮೋಹನ ಅವಸ್ಥೆಯಲ್ಲಿ ಇದ್ದವನು. ಹಾಗಾಗಿ ಕೃಷ್ಣ ಹೇಳಿದ್ದೆಲ್ಲ ಕೇಳಿ ಯುದ್ಧಕ್ಕೆ ಸನ್ನದ್ಧನಾದ. ಹಾಗೆ ಡಿಪ್ರೆಷನ್ ನಲ್ಲಿರೋರನ್ನು ಕೂಡ ಹೊರತರಬಹುದು ಈ ಸಂಮೋಹನ ಶಾಸ್ತ್ರವನ್ನ ಯೂಸ್ ಮಾಡಿ. ಫಿಯರ್ಸ್, ಫೋಬಿಯಾಸ್ ತೆಗಿಬಹುದು. ಹೀಗೆ ನೂರಾರು ಕಾಯಿಲೆಗಳನ್ನ, ಮನೋವ್ಯಾಧಿಗಳನ್ನ ನಿವಾರಿಸಬಹುದು ಸಂಮೋಹಿನಿಯಿಂದ. ಕೃಷ್ಣ ಅಲ್ಲಿ ಅರ್ಜುನನ್ ಮಾಡಿದ್ನಲ್ಲ, ಆ ಒಂದು ಟೆಕ್ನಿಕ್ಗೆ ಹೆಟೆರೋ ಹಿಪ್ನೋಸಿಸ್ ಅಂತಾರೆ. ಎಂತ ಹಿಪ್ನೋಸಿಸ್? ಹೆಟೆರೋ ಹಿಪ್ನೋಸಿಸ್. ಕೃಷ್ಣ ಅವತ್ತು ಬಳಸಿದ್ದು ಹೆಟೆರೋ ಹಿಪ್ನೋಸಿಸ್, ಅದು 1-on-1. ಇವತ್ತು ಹೆಚ್ಚಾಗಿ ಫೋಕಸ್ ಮಾಡ್ತಕ್ಕಂಥದ್ದು, ಎಲ್ಲವನ್ನು ಫೋಕಸ್ ಮಾಡೋದು ಕೂಡ 24ರಿಂದ ಇರತಕ್ಕಂಥ ಕಾರ್ಯಕ್ರಮ 80% ಬೇಸ್ಡ್ ಆನ್ ಸೆಲ್ಫ್ ಹಿಪ್ನೋಸಿಸ್. ಹೌ ಟು ಹಿಪ್ನೋಟೈಸ್ ಯುವರ್ ಸೆಲ್ಫ್ ಅಂಡ್ ಕಮ್ ಔಟ್ ಫ್ರಮ್ ಸೋ ಮೆನಿ ಸಫರಿಂಗ್ಸ್. ಇದನ್ನ ನಾನು ಜಾಸ್ತಿ ಫೋಕಸ್ ಮಾಡ್ತೇನೆ ಅಪ್ಕಮಿಂಗ್ ಕ್ಲಾಸಲ್ಲಿ. ಸೊ ಇನ್ನು ಸ್ಟೇಜ್ ಹಿಪ್ನೋಸಿಸ್ ಇದೆ, ಹೆಟೆರೋ ಹಿಪ್ನೋಸಿಸ್ ಇದೆ, ಆಟೋ ಹಿಪ್ನೋಸಿಸ್ ಇದೆ. ಅಂದ್ರೆ ಸಂಮೋಹನೆಯಲ್ಲಿ 3 ವಿಭಾಗ ಇದೆ. ಹೆಟೆರೋ ಹಿಪ್ನೋಸಿಸ್ ಬೇರೆಯವರ ಮೇಲೆ ಅಪ್ಲೈ ಮಾಡೋದು, ಥೆರಪಿಟಿಕ್ ಆಗಿ ಮಾಡ್ತಕ್ಕಂಥದ್ದಕ್ಕೆ ಹೆಟೆರೋ ಹಿಪ್ನೋಸಿಸ್, ನಮ್ಮ ಮೇಲೆ ನಾವು ಮಾಡ್ಕೊಳ್ಳೋದಕ್ಕೆ ಆತ್ಮ ಸಂಮೋಹನ, ಸೆಲ್ಫ್ ಹಿಪ್ನೋಸಿಸ್, ಸ್ವಸಮೋಹಿನಿ. ಇನ್ನು ಎಜುಕೇಶನ್ ಪರ್ಪಸ್ಗೆ, ಮನೋರಂಜನೆಗಾಗಿ ಬಳಸಿದ್ರೆ ನೀವು ಹಿಪ್ನೋಸಿಸ್ ಅನ್ನ, ದಟ್ ಈಸ್ ಕಾಲ್ಡ್ ಸ್ಟೇಜ್ ಹಿಪ್ನೋಸಿಸ್. ಅಂದ್ರೆ ಒಂದಷ್ಟು ಜನರನ್ನ ವೇದಿಕೆ ಮೇಲೆ ವಾಲಂಟಿಯರ್ಸ್ ಕರೆದು ಅವ್ರನ್ನ ಸಮೂಹವಾಗಿ ಹಿಪ್ನೋಟೈಸ್ ಮಾಡಿ ಒಂದಷ್ಟು ಆಕ್ಟಿವಿಟೀಸ್ ಅನ್ನ ತೋರಿಸ್ತಕ್ಕಂಥ ಒಂದು ಕೆಲಸಕ್ಕೆ, ಅಥವಾ ಮನರಂಜನೆಗಾಗಿ ಕೂಡ ಅಮೆರಿಕದಲ್ಲಿ ತುಂಬಾ ಮನರಂಜನೆಗಾಗಿ ಹಿಪ್ನೋಸಿಸ್ ಬಳಸ್ತಾರೆ. ಲಾಸ್ ವೇಗಾಸ್ ಅಂತ ಒಂದು ಸಿಟಿ ಇದೆ ಅಮೆರಿಕದಲ್ಲಿ, ನಾನು ಹೋಗಿದ್ದೆ ಅಲ್ಲಿಗೆ. ಅಲ್ಲಿ ಪ್ರತಿನಿತ್ಯ ಈ ಎಂಟರ್ಟೈನ್ಮೆಂಟ್ ಹಿಪ್ನೋಸಿಸ್ ನಡೀತಾನೆ ಇರ್ತದೆ. ಕೋತಿ ಹಾಗೆ ಕುಣಿಸೋದು, ಕತ್ತಿ ಹಾಗೆ ಒದಿಸೋದು, ಇದೆಲ್ಲ ಇಟ್ ಈಸ್ ಪಾಸಿಬಲ್. ಯಾಕೆಂದ್ರೆ ಆ ಸಂಮೋಹನ ಅವಸ್ಥೆಯಲ್ಲಿ ಯಾರು ಡೀಪ್ ಟ್ರಾನ್ಸ್ಗೆ ಹೋಗ್ತಾರೋ ಅವರು ಭ್ರಮೆಯಲ್ಲಿರ್ತಾರೆ. ಭ್ರಮೆಗಳನ್ನ ಸೃಷ್ಟಿಸಬಹುದು ಮನಸ್ಸಿಗೆ. ಹಾಗಾಗಿ ನೀನೀಗ ಫ್ಲೂಟ್ ಮಾಸ್ಟರ್ ಅಂದ್ರೆ ಅವ್ರು ಫ್ಲೂಟ್ ಬಾರ್ಸಕ್ ಶುರು ಮಾಡ್ತಾರೆ. ನೀನು ಒಳ್ಳೆ ಪಿಯಾನಿಸ್ಟ್, ತಬಲಿಸ್ಟ್ ಅಂತಂದ್ರೆ ತಬಲ ಹೊಡೆಯಕ್ಕೆ ಶುರು ಮಾಡ್ತಾರೆ. ನೀನ್ ಪಿಟೀಲ್ ವಾದಕಂದ್ರೆ ಪಿಟೀಲ್ ಕೊಯ್ಯಕ್ಕೆ ಶುರು ಮಾಡ್ತಾರೆ. ಹಂಗೆ ಎಕ್ಸಾಕ್ಟ್ ದೇ ಕೆನ್ ಇಮಿಟೇಟ್ ಈಸಿಲಿ ಇನ್ ದ ಟ್ರಾನ್ಸ್ ಸ್ಟೇಟ್. ಸೊ ದಟ್ ಈಸ್ ಕಾಲ್ಡ್ ಎಂಟರ್ಟೈನ್ಮೆಂಟ್ ಹಿಪ್ನೋಸಿಸ್. ಅದು ನಾನು ಮಾಡೋದಿಲ್ಲ. ನಾನು ಸ್ಟೇಜ್ ಮಾಡ್ತೇನೆ, ಹೆಟೆರೋ ಮಾಡ್ತೇನೆ, ಮತ್ತು ಆಟೋ ನಾನು ಪ್ರಾಕ್ಟೀಸ್ ಮಾಡ್ತೇನೆ, ಬೇರೆಯವ್ರಿಗೆ ಹೇಳ್ಕೊಡ್ತೇನೆ. ಎಂಟರ್ಟೈನ್ಮೆಂಟು ಬಹಳ 18ನೇ ವಯಸ್ಸಲ್ಲಿ ಮಾಡ್ತಿದ್ದೆ ನಾನು, ಸ್ಕೂಲ್ ಕಾಲೇಜುಗಳಲ್ಲಿ ಹೋಗ್ಬಿಟ್ಟು. ದೆನ್ ಐ ರಿಯಲೈಸ್ ಇಂತಹ ಮಹಾನ್ ವಿದ್ಯೆ ಈಸ್ ನಾಟ್ ಫಾರ್ ಎಂಟರ್ಟೈನ್ಮೆಂಟ್, ಇಟ್ ಈಸ್ ಫಾರ್ ಥೆರಪಿ ಅಂತ ಅಂದಮೇಲೆ ನಾನು ಅಲ್ಲಿಂದ ನಿಧಾನಕ್ಕೆ ಥೆರಪಿಟಿಕ್ಗೆ ನಾನು ಮೈಗ್ರೇಟ್ ಆದೆ. ಅಂತ ಈ ಸಂಮೋಹಿನಿ ಶಾಸ್ತ್ರ ಕೃಷ್ಣ ಮಾತ್ರ ಬಳಸಿದ್ನ? ಇಲ್ಲ, ನಾರದರಿಗೂ ಗೊತ್ತಿತ್ತು ಈ ಯೋಗ ವಿದ್ಯೆ. ಇದನ್ನು ಯೋಗ ವಿದ್ಯೆ ಅಂತಿದ್ರು ಅವಾಗ. ಸಂಮೋಹಿನಿ ಅಂತ ಬಂದಿದ್ದು ಆಮೇಲೆ ಹೆಸರು. ಈ ಯೋಗ ವಿದ್ಯೆಯನ್ನು ಬಳಸಿ ನಾರದರು ಏನು ಮಾಡಿದ್ರು? ಸಂಮೋಹಿನಿಯನ್ನು ಬಳಸಿ ಆಗಿನ ಕಾಲದಲ್ಲಿ ಲೋಕಕಂಟಕನಾಗಿದ್ದಂತಹ ಹಿರಣ್ಯಕಶಿಪು, ಅವನ ಹೆಂಡತಿ ಕನ್ಸೀವ್ ಆಗಿದ್ದಾಳೆ ಅಂತ ದೇವತೆಗಳು ಗೊತ್ತಾಗ್ತದೆ. ಇವನೇ ಲೋಕಕಂಟಕ, ಇವನಿಗೊಂದು ಮಗು ಹುಟ್ಟಿದ್ರೆ ಅವನು ಇನ್ನೂ 100 ಪಟ್ಟು ಪ್ರಳಯಾಂತಕ ಆಗ್ತಾನೆ ಅಂತೇಳಿ ದೇವತೆಗಳೆಲ್ಲ ಬ್ರಹ್ಮನಲ್ಲಿ ಮರೆ ಹೋದಾಗ, ಬ್ರಹ್ಮ ತನ್ನ ಮಾನಸಪುತ್ರ ನಾರದರನ್ನು ಕಳಿಸಿ, ನೋಡಯ್ಯ ನಿನ್ಗೆ ಹಿಪ್ನೋಸಿಸ್ ಗೊತ್ತಿದೆ, ಯೋಗ ವಿದ್ಯೆ ಗೊತ್ತಿದೆ, ಡೂ ಸಮಥಿಂಗ್ ಫಾರ್ ಅಸ್ ಅಂದಾಗ ನಾರದರು ಹಿರಣ್ಯಕಶಿಪುವಿನ, ಅವನು ರಾಕ್ಷಸರು ಕಡೆನೂ ಫ್ರೆಂಡ್ಲಿ ಆಗಿರ್ತಾ ಇದ್ದ, ದೇವತೆಗಳ ಕಡೆನೂ ಫ್ರೆಂಡ್ಲಿ ಆಗಿರ್ತದ. ಅಂದ್ರೆ ಎಕ್ಕದ ಎಲೆ ಇದ್ದಾಗೆ. ಎಕ್ಕದ ಎಲೆ ಅಂತಂದ್ರೆ ಗೊತ್ತಿದೆಯಲ್ಲ, ಜೋಕರ್ ಅಂತ. ಇಸ್ಪೀಟ್ ಆಟದಲ್ಲಿ ಜೋಕರ್ ಇರ್ತದಲ್ಲ, ಎಲ್ಲಕ್ಕೂ ಬೆರೀತದಲ್ಲ, ಹಂಗಿರ್ತಾ ಇದ್ದ ಅವನು ಆ ಕಾಲದಲ್ಲಿ.
ಫ್ರೆಂಡ್ಲಿ ಆಗಿರ್ತಾ ಇತ್ತು. ಹಾಗಾಗಿ ಆ ಸ್ನೇಹದ ಸಲಿಗೆಯಿಂದ ಆ ಹಿರಣ್ಯಕಶಿಪುವಿನ ಸ್ನೇಹ ಸಂಪಾದನೆ ಮಾಡಿ, ನೋಡಯ್ಯ ನಿನಗೆ ಹುಟ್ಟೋ ಮಗನಿಗೆ ಒಂದಷ್ಟು ಏನೋ ಯೋಗಿಕ್ ಸೈನ್ಸಸ್ ಅನ್ನು ಹೇಳ್ಕೊಡ್ತೀನಿ ಎನ್ನುವ ಒಂದು ನಂಬಿಕೆಯ ಭರವಸೆಯನ್ನ ಹುಟ್ಟಿಸಿ, ಅವನು ಹೊರಗಡೆ ಹೋಗಿದ್ದಾಗ, ಲೋಕ ಸಂಚಾರಕ್ಕೆ ಹೋಗಿದ್ದಾಗ, ಅವನ ಹೆಂಡತಿ ಕಯಾದುವನ್ನ, ಅವಳು ಪೆದ್ದಿ ಅಂತ ಕಾಣ್ತದೆ. ಈ ನಮ್ಮಲ್ಲಿ ಪದ್ದು ಅಂತಾರಲ್ಲ, ನೀವ್ಯಾರು ಪದ್ದು ಇದ್ರೆ ಬೇಜಾರು ಮಾಡ್ಕೋಬೇಡಿ, ಪೆದ್ದಿ ಅಂತ. ಪೆದ್ದಮ್ಮ ಅವಳಿಗೆ ಹೋಗ್ಬಿಟ್ಟು ಹಿಪ್ನೋಟೈಸ್ ಮಾಡಿದ. ಶಿ ವಾಸ್ ಎ ಗುಡ್ ಮೀಡಿಯಾ. ಶಿ ವೆಂಟ್ ಇನ್ ಟು ಡೀಪ್ ಟ್ರಾನ್ಸ್ ಸಡನ್ಲಿ. ನಾವು ಡೀಪ್ ಟ್ರಾನ್ಸ್ ಅಂತ ಬಳಕೆ ಮಾಡ್ತೇವೆ. ಸಂಮೋಹನ ಅವಸ್ಥೆಯನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ ಸ್ಟೇಟ್ ಅಂತ ಹೇಳ್ತೇವೆ. ಇಂತಹ ಟ್ರಾನ್ಸ್ ಸ್ಟೇಟ್ ಅಲ್ಲಿ ಲೈಟ್ ಟ್ರಾನ್ಸ್, ಮೀಡಿಯಂ ಟ್ರಾನ್ಸ್ ಅಂಡ್ ಡೀಪ್ ಟ್ರಾನ್ಸ್ ಅಂತ ಇರ್ತದೆ. ಡೀಪ್ ಟ್ರಾನ್ಸ್ಗೆ ಹೋದ್ರೆ ಸರ್ಜರಿಗಳು ಮಾಡಬಹುದು, ಲೈಟ್ ಟ್ರಾನ್ಸ್ಗೆ ಹೋದ್ರೆ ಥೆರಪಿ ಮಾಡಬಹುದು, ಮೀಡಿಯಂ ಟ್ರಾನ್ಸ್ಗೆ ಹೋದ್ರೆ ರಿಗ್ರೆಷನ್ಸ್, ಪ್ರೋಗ್ರೆಷನ್ಸ್ ಇತ್ಯಾದಿ ಎಲ್ಲ ಮಾಡಬಹುದು. ಅದೇನಿರಲಿ, ಆ ಆಳ ಸಂಮೋಹನಿ ಕಳಿಸ್ಬಿಟ್ಟು ಕಯಾದನ ಇವನೇನ್ ಮಾಡ್ದ ನಾರದ ಅಂತಂದ್ರೆ, ಆ ಹೊಟ್ಟೆಲಿರ್ತಕ್ಕಂಥ ಮಗು 6 ತಿಂಗಳ ಗರ್ಭಸ್ಥ ಶಿಶುವಿನ ಜೊತೆ ಮಾತಾಡಕ್ ಶುರು ಮಾಡುದು. ಹರಿನಾಮವೇ ಚಂದ ಅದ ನಂಬಿಕೋ ಕಂದ, ಭಕ್ತ ಕುಂಬಾರದ ಹಾಡಿದೆಯಲ್ಲ, ಹೀಗೆ ಹರಿನಾಮವೇ ಶ್ರೇಷ್ಠ, ಹರಿ ಅನ್ನೋನೇ ಶ್ರೇಷ್ಠ ಅನ್ನೋ ಬೋಧನೆ ಮಾಡ್ಲಿಕ್ಕೆ ಶುರು ಮಾಡ್ದ. ಇವಳು ಕೈಯಾದ ನಿದ್ರೆಯಲ್ಲಿದ್ಲು, ಒಳಗಡೆ ಇರ್ತಕ್ಕಂಥ ಮಗು ಎಚ್ಚರವಾಗಿತ್ತು. ಇವನು ನಾರದರ ಮೊದಲೇ ಮ್ಯೂಸಿಷಿಯನ್ನು, ಸಂಗೀತ ತಜ್ಞ, ಒಳ್ಳೆಯ ಸುಶ್ರಾವ್ಯ ಹಾಡುಗಳನ್ನ ಹರಿಯ ಬಗ್ಗೆ ಹಾಡಿದಾಗ ಆ ಹೊಟ್ಟೆಲಿರ್ತಕ್ಕಂಥ ರಾಕ್ಷಸ ಶಿಶು ಈ ನಾದ ಮಾಧುರ್ಯಕ್ಕೆ, ಹರಿಮಾಯೆಗೆ, ಹರಿಯ ಒಂದು ಇದಕ್ಕೆ ಪ್ರಭಾವಕ್ಕೊಳಗಾಯ್ತು. ಹಾಗಾಗಿ ಆ ಹೊಟ್ಟೆಲಿದ್ದಂಥ ಮಗುನ ಕನ್ವರ್ಟ್ ಮಾಡಿಬಿಟ್ಟ ಇವನು. ಅಲ್ಲಿಂದ ಆದ್ಮೇಲೆ ಅವನು ಹುಟ್ಟಿದ್ಮೇಲೆ ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ. ರಾಜ್ಕುಮಾರ್ ನೋಡಿದ್ರೆ ಸೌಮ್ಯ ಸ್ವಭಾವ, ಅದರಲ್ಲಿ ಪರಕಾಯ ಪ್ರವೇಶ ಆಗ್ಬಿಟ್ಟಿದ್ದಾರೆ. ನಿಜವಾದ ಹಿರಣ್ಯಕಶಿಪು ಬಂದ್ರೇನು ಅಂತ ಮೈ ಮೇಲೆ ಕೂದಲು ನಿಮಿರಷ್ಟು, ಗೂಸ್ ಬಂಪ್ಸ್ ಬರುವಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಈ ಪರಕಾಯ ಪ್ರವೇಶ ಮಾಡೋದು ಕೂಡ ಈ ಯೋಗ ವಿದ್ಯೆಯ ಒಂದು ಭಾಗನೇ. ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗ ಸಾಧನೆ ಮಾಡ್ತಿದ್ರು, ಧ್ಯಾನ ಯೋಗ ಮಾಡ್ತಿದ್ರು, ಯೋಗ ನಿದ್ರಾಭ್ಯಾಸ ಮಾಡ್ತಿದ್ರು. ಹಾಗಾಗಿ ಯಾವುದೇ ಪಾತ್ರಕ್ಕೆ ಸುಲಭವಾಗಿ ಪರಕಾಯ ಪ್ರವೇಶ ಮಾಡ್ಲಿಕ್ಕೆ ಆಗ್ತದೆ ಯೋಗ ವಿದ್ಯೆ ಕಲ್ತವರಿಗೆ ಅನ್ನೋದು ಕೂಡ ಒಂದು ಪಾಯಿಂಟ್ ಟು ಬಿ ನೋಟ್ ಡೌನ್. ನೀವು ಈ ಯೋಗ ವಿದ್ಯೆಯನ್ನು ಕಲ್ತ್ರೆ ಯಾವುದೇ ಪಾತ್ರ ಬದುಕಲ್ಲಿ ಬರ್ತಕ್ಕಂಥ ಅನೇಕ, ನಮಗೆ ವಿ ಹ್ಯಾವ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ, ಪರ್ಸಾನೋ ಅಂತಂದ್ರೆ ಅದು ಗ್ರೀಕ್ ವರ್ಡ್, ಮುಖವಾಡ ಅಂತ. ನಮಗೆ ಅನೇಕ ಮುಖವಾಡಗಳಿದೆ, ಅನೇಕ ಪಾತ್ರಗಳಿದೆ. ನಾವು ತಂದೆಯೂ ಹೌದು, ಮಗನೂ ಹೌದು, ಶಿಷ್ಯನೂ ಹೌದು, ಗುರುವೂ ಹೌದು, ಗೆಳೆಯನೂ ಹೌದು, ಪ್ರೇಮಿ ಹೌದು, ಗಂಡನೂ ಹೌದು. ಎಲ್ಲಾ ಪಾತ್ರಗಳನ್ನ ಸಂಪೂರ್ಣವಾಗಿ ಸಮರ್ಪಕವಾಗಿ ನಿಭಾಯಿಸಿದ್ರೆ ನಿಮ್ಮಲ್ಲಿ ಆ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನ ಆಗಿದೆ ಅಂತ ಹೇಳ್ತಾರೆ. ಆ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನ ಆಗ್ಬೇಕಾದ್ರೆ ನೀವು ಇಂತಹ ಯೋಗ ವಿದ್ಯೆಗಳು ಕಲಿಬೇಕಂಡ್ರಿ. ಇಲ್ಲದೆ ಇದ್ರೆ ಬರೀ ಒಂದ್ ಪಾತ್ರ ಮಾತ್ರ ಮಾಡೋದು ಬರ್ತದೆ ನಿಮ್ಗೆ. ಯು ಕ್ಯಾನ್ ಬಿ ವೆರಿ ಗುಡ್ ಬಾಸ್, ಬಟ್ ಯು ಮೇ ಬಿ ಎ ಅಟರ್ಲಿ ಫೇಲ್ಯೂರ್ ಹಸ್ಬೆಂಡ್. ನಿಮಗೆ ಬಾಸ್ ಪಾತ್ರ ನಿರ್ವಹಿಸೋದು ಬರ್ತದೆ, ಹಸ್ಬೆಂಡ್ ಪಾತ್ರ ನಿರ್ವಹಿಸೋದು ಬರೋದಿಲ್ಲ, ಗೆಳೆಯನ ಪಾತ್ರ ನಿರ್ವಹಿಸೋದು ಬರೋದಿಲ್ಲ, ಪ್ರೇಮಿಯ ಪಾತ್ರ ನಿರ್ವಹಿಸೋದು ಬರೋಲ್ಲ. ನೋಡಿ, ಕೃಷ್ಣ ಎಲ್ಲ ಪಾತ್ರಗಳನ್ನ ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದ. ಯಾಕಂದ್ರೆ ಅವನಿಗೆ ಹಿಪ್ನೋಸಿಸ್ ಗೊತ್ತಿತ್ತು, ಯೋಗ ವಿದ್ಯೆ ಗೊತ್ತಿತ್ತು. ಕಲೀರಿ ಫಸ್ಟ್. ನಮ್ಮದೇ ದೇಶದ ಯೋಗ ವಿದ್ಯೆಗಳು ಕಲ್ತ್ಕೊಳ್ರಿ, ನೀವು ಚೆನ್ನಾಗಿರ್ತೀರಿ, ನಿಮ್ಮನೆಯವರು ಚೆನ್ನಾಗಿರ್ತಾರೆ, ದೇಶ ಚೆನ್ನಾಗಿರ್ತದೆ. ಸ್ವಸ್ಥ ಮನಸ್ಸು, ಸ್ವಸ್ಥ ದೇಹ, ಆತ್ಮವಿಶ್ವಾಸ, ಸ್ಮರಣ ಶಕ್ತಿ, ಏಕಾಗ್ರತೆ, ಇವೆಲ್ಲ ಬೇಡವೇ? ಇದು ಎಲ್ಲಿಂದ ಬರ್ತದೆ? ಯಾವ್ದಾದ್ರು ಪಿಲ್ ಹಾಕೊಂಡ್ರೆ ಬರ್ತದ? ಮಾತ್ರೆ ಹಾಕೊಂಡ್ರೆ ಬರ್ತದ? ಬರೋದಿಲ್ಲ ಕಣ್ರಿ. ಸೊ ಹಾಗಾಗಿ ವ್ಯಕ್ತಿತ್ವ ವಿಕಸನದಲ್ಲಿ ಸಂಮೋಹಿನಿಯ ಪಾತ್ರ ರಾಮಬಾಣ ಅಂತ ನಾನು ಖಚಿತವಾಗಿ ಹೇಳ್ತೇನೆ. ಹಾಗಾಗಿ ಕಲೀರಿ, ಇಂತಹ ವಿದ್ಯೆಗಳು ಕಲಿಬೇಕು, ಕಲ್ತಿಟ್ಟಿರ್ಬೇಕು. ಏನ್ ಕಲಿಬೇಕು? ಈಜೋದನ್ನು ಮುಖ್ಯವಾಗಿ ಕಲಿಬೇಕು. ಹೆಂಗಸರು ಗಂಡಸರು ಕಾಮನ್ ಆಗಿ ಕಲ್ತ್ಕೋಬೇಕಾದ್ದು ಸ್ವಿಮ್ಮಿಂಗ್ ಫಸ್ಟ್, ಆಮೇಲೆ ಡ್ರೈವಿಂಗು. ಇವು ಜೀವನದ ಅವಿಭಾಜ್ಯ 2 ಕಲಿಕೆಗಳು. ಅದಾದ ಮೇಲೆ ಧ್ಯಾನ, ಯೋಗ ವಿದ್ಯೆ, ಯೋಗ, ಪ್ರಾಣಾಯಾಮ, ಇವೆಲ್ಲ ಮಸ್ಟ್ ಅಂತ ಹೇಳ್ತೀನಿ. ಮಸ್ಟ್ ಲರ್ನಿಂಗ್ ಸೈನ್ಸಸ್. ಅದಾದ್ಮೇಲೆ ನೀವು ಏನಾದ್ರೂ ಕಲ್ತ್ಕೊಳ್ಳಿ, ನೀವು ಸಂಗೀತ ಕಲ್ತ್ಕೊಳ್ಳಿ, ಇನ್ನು ಉಳಿದ 64 ವಿದ್ಯೆಗಳು ಕಲ್ತ್ಕೊಳ್ಳಿ. ಫಸ್ಟ್ ಯೋಗ ವಿದ್ಯೆ ಕಲ್ತ್ಕೊಳ್ಳಿ. ಅದಕ್ಕೆ ಮುಂಚೆ ತೇಲುವ ವಿದ್ಯೆ, ಧಾರಣ ವಿದ್ಯೆ ಕಲ್ತ್ಕೊಳ್ಳಿ, ಸ್ವಿಮ್ಮಿಂಗ್ ಕಲ್ತ್ಕೊಳ್ಳಿ, ಡ್ರೈವಿಂಗ್, ಇದು ಬಹಳ ಇಂಪಾರ್ಟೆಂಟ್. ಅದಾದ್ಮೇಲೆ ಇನ್ಯಾರು ಬಳಸಿದ್ರು? ಚರಕ,
ಸುಶ್ರುತರು ಕೂಡ ಆಗಿನ ಕಾಲದಲ್ಲೇ ಆಪರೇಷನ್ಸ್ ಮಾಡ್ತಿದ್ರು. ಆ ಕಾಲದಲ್ಲಿ ಆ ಆಪರೇಷನ್ ಮಾಡಬೇಕಾದ್ರೆ ಅವ್ರ ಹತ್ರ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದ್ವು, ಆದ್ರೆ ಅನಸ್ತೇಶಿಯಾ ಇರಲಿಲ್ಲ. ಆಗಿನ ಕಾಲದಲ್ಲಿ ಅನಸ್ತೇಶಿಯಾ ಏನ್ ಗೊತ್ತೇನು? ಒಂದು ಅವನು ಟ್ರಾನ್ಸ್ಗೆ ಹೋದ್ರೆ ಹಿಪ್ನೋಸಿಸ್ಗೆ ಒಳಪಡಿಸೋದು. ಹಿಪ್ನೋಸಿಸ್ ಒಳಪಡಿಸಿ ಸಾವಿರಾರು ಸರ್ಜರಿಗಳನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಫಾರ್ ಯುವರ್ ಇನ್ಫಾರ್ಮೇಶನ್, ಸ್ವತಂತ್ರ ಪೂರ್ವದಲ್ಲಿ ಒಬ್ಬ ವೈದ್ಯ ಇದ್ದ, ನಮ್ಮ ದೇಶದಲ್ಲೇ ಬ್ರಿಟಿಷ್ ವೈದ್ಯ ಇದ್ದ. ಅವನ ಹೆಸರು ಜಾನ್ ಎಸ್ಟೈಲ್ಡ್. ಎಂಥದ್ದು? ಜಾನ್ ಎಸ್ಟೈಲ್ಡ್. ನೀವು ಗೂಗಲ್ ಮಾಡಿದ್ರೆ ಸಿಗ್ತದೆ. ಇವನು 300 ಸರ್ಜರಿಗಳು ಮಾಡಿದ್ದ ವಿತೌಟ್ ಅನಸ್ತೇಶಿಯಾ. ಏನು? ಲಿಂಬ್ ಆಪರೇಷನ್ಸ್. ಲಿಂಬ್ ಆಪರೇಷನ್ಸ್ ಮಾಡಿದ್ದ ಕಣ್ರಿ, ವಿತೌಟ್ ಗಿವಿಂಗ್ ಅನಸ್ತೇಶಿಯಾ. ಏನ್ ಬಳಸ್ತಾ ಇದ್ದ ಇವನು? ಹಿಪ್ನೋಸಿಸ್ ಅನ್ನು ಬಳಸ್ತಾ ಇದ್ದ. ಹಿಪ್ನೋ ಅನಸ್ತೇಶಿಯಾ ಅಂತ ಒಂದಿದೆ. ಇವತ್ತು ಫಾರಿನ್ ಕಂಟ್ರೀಸ್ ಅಲ್ಲಿ ಅನೇಕ ಸರ್ಜರಿಗಳನ್ನ ಹಿಪ್ನೋ ಅನಸ್ತೇಶಿಯಾ ಬಳಸಿ ಮಾಡ್ತಾರೆ. ಯಾಕೆಂದ್ರೆ ಕೆಲವರಿಗೆ ಅನಸ್ತೇಶಿಯಾ ಅಲರ್ಜಿ ಇರ್ತದೆ. 1000ಕ್ಕೊಬ್ಬರಿಗೆ ಅನಸ್ತೇಶಿಯಾ ಅಲರ್ಜಿ ಇರ್ತದೆ. ಅವ್ರಿಗೆ ಅನಸ್ತೇಶಿಯಾ ಕೊಟ್ರೆ ವಾಮಿಟ್ಗಳಾಗ್ತದೆ, ಅವರು ಬೇಹುಷ್ ಆಗ್ತಾರೆ, ಅವರ ರಿಸ್ಕ್ ಫೇಸ್ ಮಾಡಬೇಕಾಗುತ್ತೆ. ಅಂತವರಿಗೆ ಹರ್ನಿಯಾ ಸರ್ಜರಿ ಮಾಡಬೇಕಾದ್ರೆ ಈವನ್ ಡೆಂಟಲ್ ಸರ್ಜರಿಯಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ಲೇಬರ್ ಪೇನ್ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೋ ಮೆನಿ ಸರ್ಜರೀಸ್ ಕಂಡಕ್ಟೆಡ್ ಅಂಡರ್ ಹಿಪ್ನೋ ಅನಸ್ತೇಶಿಯಾ. ಅದು ಬೇರೆ ಮಾತು. ಆದ್ರೆ ಇದು ಮಾಡಿದವರು ಯಾರು? ಪ್ರಪ್ರಥಮವಾಗಿ ಜಗತ್ತಲ್ಲಿ ಭೂಮಿ ಮೇಲೆ ನಮ್ಮ ದೇಶದವರೇ, ಚರಕ ಮತ್ತು ಸುಶ್ರುತರು. ಅವರು ಆಗಿನ ಕಾಲದಲ್ಲಿ ವೈನ್ ಅಂಡ್ ಹಿಪ್ನೋಸಿಸ್ ಅನ್ನು ಬಳಸ್ತಾ ಇದ್ರು ಪೇನ್ ಕಂಟ್ರೋಲ್ ಏಜೆಂಟ್ಸ್ ಆಗಿ. ವೈನ್ ಅಂಡ್ ಹಿಪ್ನೋಸಿಸ್ ಎರಡಕ್ಕೂ ಜಗ್ಲಿಲ್ಲ ಅಂತಂದ್ರೆ ಆ ಕಡೆ 4 ಜನ ಇಟ್ಕೊಳ್ತಾ ಇದ್ರು, ಈ ಕಡೆ 4 ಜನ ಇಟ್ಕೊಳ್ತಾ ಇದ್ರು, ಕಟ್ ಮಾಡ್ತಾ ಇದ್ರು. ಅವ್ನು ಕಿರ್ಚ್ಕೋಬೇಕಷ್ಟೇ. ಇದು ಅದಕ್ಕೂ ಪೂರ್ವದಲ್ಲಿ ಇದ್ದದ್ದು. ಅದಾದ್ಮೇಲೆ ಹಿಪ್ನೋಸಿಸ್ ಬಂತು ಪೇನ್ ಕಂಟ್ರೋಲ್ಗೆ. ಅಂದ್ರೆ ಪೇನ್ ಮ್ಯಾನೇಜ್ಮೆಂಟ್, ಪೇನ್ ಕಂಟ್ರೋಲ್ ಇದೆಯಲ್ಲ, ಇದರಲ್ಲಿ ಸಂಮೋಹಿನಿ, ಸಂಜೀವಿನಿ ಹಾಕಿ ಕೆಲಸ ಮಾಡ್ತಾರೆ. ಫಸ್ಟ್ ವರ್ಲ್ಡ್ ವಾರು, ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಏನು ಆ ಬುಲೆಟ್ಸ್ ತಿಂದು ಗಾಯಗೊಂಡಿದ್ದಂತ ಸೈನಿಕರಿಗೆ ಚಿಕಿತ್ಸೆ ಮಾಡೋದಕ್ಕೆ, ಅವರ ಆ ನೋವುಗಳಿಂದ, ಮೆಂಟಲ್ ಟ್ರಾಮಾಸ್ ಇಂದ ಹೊರತರೋದಕ್ಕೆ ಸಂಮೋಹಿನಿಯನ್ನು ಬಳಸ್ತಾ ಇದ್ರು ಚಿಕಿತ್ಸಕರು, ಹಿಪ್ನೋಥೆರಪಿಸ್ಟ್ಗಳು ಅನ್ನುವ ದಾಖಲೆ ನಮಗೆ ಚರಿತ್ರೆಯಲ್ಲಿ ಸಿಗುತ್ತೆ. ಗ್ರೀಕ್ ದೇಶದಲ್ಲಿ ಇತ್ತು ಇದು ಸಂಮೋಹಿನಿ. ಈಜಿಪ್ಟ್ ಕಲ್ಚರ್ ಅಲ್ಲಿ ಇತ್ತು. ಮುಖ್ಯವಾಗಿ ಈಜಿಪ್ಟ್ ಕಲ್ಚರ್ ಅಲ್ಲಿ ನಮ್ಮಷ್ಟೇ ಏನು ಏನ್ಷಿಯಂಟ್ ಕಲ್ಚರ್ ಈಜಿಪ್ಟ್ ಅಲ್ಲಿ ಕೂಡ ಹಿಪ್ನೋಸಿಸ್ ಬಳಕೆಯಲ್ಲಿತ್ತು. ಅವ್ರು ಏನ್ ಮಾಡ್ತಾ ಇದ್ರು? ಕೋಳಿಗಳನ್ನ ಹಿಪ್ನೋಟೈಸ್ ಮಾಡಿ ಕಾವು ಕೊಡೋಕೆ ಯೂಸ್ ಮಾಡ್ತಿದ್ರು. ನೋಡ್ರಿ ಎಂತ ಚಮತ್ಕಾರಿಕ ವಿದ್ಯೆ ಇದು. ಚಿಕನ್ ಹಿಪ್ನೋಸಿಸ್ ಅಂತಿದೆ, ಅನಿಮಲ್ ಹಿಪ್ನೋಸಿಸ್ ಅನ್ನುವ ವಿಡಿಯೋಗಳು ನಂತರ ಬೇಕಾಷ್ಟಿದೆ. ನೀವು ಕೂಡ ಏನು BBC ಅವ್ರು ಮಾಡಿರ್ತಕ್ಕಂಥ ಅನಿಮಲ್ ಹಿಪ್ನೋಸಿಸ್ ಹೋದ್ರೆ ಯು ಕ್ಯಾನ್ ಸಿ ಏನು ವಾಟ್ ಕೈಂಡ್ ಆಫ್ ಅನಿಮಲ್ಸ್ ದೇ ಗೋ ಇನ್ ಟು ಟ್ರಾನ್ಸ್, ದೇ ಕ್ಯಾನ್ ಬಿ ಹಿಪ್ನೋಟೈಸ್. ಆಲ್ಮೋಸ್ಟ್ ಎಲ್ಲ ಅನಿಮಲ್ಸ್ ಅನ್ನ ಹಿಪ್ನೋಟೈಸ್ ಮಾಡಬಹುದು, ಇನ್ಕ್ಲೂಡಿಂಗ್ ಕ್ರೊಕೊಡೈಲ್ಸ್, ಆಮೇಲೆ ಬೇರ್ಸ್ ಅಂಡ್ ಚಿಕನ್ಸ್, ಪಿಜನ್ಸ್, ಸ್ನೇಕ್ಸ್, ಬೇಕಷ್ಟು ಮಾಡಬಹುದು. ಇಲ್ಲದೆ ಇದ್ರು ಕೂಡ ಅವಶ್ಯಕವೇ ಹಿಪ್ನೋಸಿಸ್ಗೆ ಹೋಗ್ತವೆ. ಪೋಲಾರ್ ಬೇರ್ಸು, ಸಲಮಾಂಡರ್ಸು, ಫ್ರಾಗ್ಸು, ಸ್ನೇಕ್ಸ್ ಎಲ್ಲ ಅವಶ್ಯಕವೇ 6 ತಿಂಗಳು ಹೈಬರ್ನೇಷನ್ಗೆ ಹೋಗ್ತವೆ. ಅದು ಬೇರೆ ಮಾತು. ಇದೊಂದು ನಿಸರ್ಗದತ್ತವಾದ ಕ್ರಿಯೆ ಇದು. ಓಕೆ. ಸೊ ಈಜಿಪ್ಟ್ ಕಲ್ಚರ್ ಅಲ್ಲಿ 5000 ವರ್ಷಗಳ ಹಿಂದಿನ ಈಜಿಪ್ಟ್ ಕಲ್ಚರ್ ಅಲ್ಲಿ ಹಿಪ್ನೋಥೆರಪಿಸ್ಟ್ಗಳಿಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇತ್ತು ಅನ್ನುವುದು ನಮಗೆ ದಾಖಲಾತಿಗಳ ಸಹಿತ ಸಿಗ್ತದೆ. ಯಾಕೆ ಆಗಿನ ಕಾಲದಲ್ಲೇ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂದ್ರೆ ATG ಅಲ್ಲ. ಆಗಿನ ಕಾಲದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಹೇಗಿರ್ತಾ ಇತ್ತು? ದವಸ ಧಾನ್ಯಗಳು, ಅದು ಇದು ವಾಟರ್ ಸಿಸ್ಟಮ್ ನಡೀತಾ ಇತ್ತು. ಅಂದ್ರೆ ಹಿಪ್ನೋಸಿಸ್ ಕಲ್ತವರು ಅದನ್ನೇನು ಸರ್ಕಾರಕ್ಕೆ ಅಥವಾ ರಾಜರಿಗೆ ಕೊಡೋ ಅವಶ್ಯಕತೆ ಇರಲಿಲ್ಲ, ಕಪ್ಪ ಕಾಣಿಕೆಗಳು. ಯಾಕೆ ಎಕ್ಸೆಂಪ್ಷನ್ ಅಂತಂದ್ರೆ ಅವರಿಂದ ಸಮಾಜಕ್ಕೆ ಒಳಿತಾಗ್ತಾ ಇತ್ತು ಅನೇಕ ಸಮಸ್ಯೆಗಳನ್ನ. ಯಾಕಂದ್ರೆ ಆ ಕಾಲದಲ್ಲಿ ಇದಿಲ್ಲ, ಮೆಡಿಕಲ್ ಸೈನ್ಸ್ ಇರ್ಲಿಲ್ಲ, ಆಲೋಪತಿ ಇರ್ಲಿಲ್ಲ. ಹಾಗಾಗಿ ಅನೇಕ ವ್ಯಾಧಿಗಳನ್ನ ಅವರು ವಾಸಿ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇತ್ತು ಅನ್ನೋ ಉಲ್ಲೇಖ ಹೇಳ್ತದೆ ಹಿಪ್ನೋಸಿಸ್ ಅನ್ನೋದು ಎಷ್ಟು ವಂಡರ್ಫುಲ್ ಸೈನ್ಸ್ ಅಂತ. ಬಹಳ ಜನ ಹಿಪ್ನೋಸಿಸ್ ಅಂದ್ರೆ ಹೆದರ್ತಾರೆ. ಹಾಗಾಗಿ ಈ ಸಂಮೋಹನ ಶಾಸ್ತ್ರಕ್ಕೆ ಇಷ್ಟೆಲ್ಲ ಹಿನ್ನೆಲೆ ಇದೆ ಅನ್ನೋದಕ್ಕಾಗಿ ನಾನು ಈ ಒಂದೊಂದಾಗಿ ಹೇಳ್ತಾ ಇದ್ದೇನೆ. ಇನ್ನು ಚರಕ ಸುಶ್ರುತರ ನಂತರ ಇನ್ನೊಂದು ಮಾತು ಹೇಳ್ಬೇಕು ನಾನು. ಕೃಷ್ಣ ಭಗವಾನರು
ನಾರದರು ಹೇಗೆ ಕೈಯಾದ ಮೇಲೆ ಯೋಗ ವಿದ್ಯೆಯನ್ನ ಬಳಸಿ ಅವನ್ನ ಕನ್ವರ್ಟ್ ಮಾಡಿದ್ರು, ಆ ಪೀಟರ್ಸನ್ ಕನ್ವರ್ಟ್ ಮಾಡಿದ್ರು, ಹಾಗೇನೆ ಸುಭದ್ರೆ ಮೇಲೆ ಅದನ್ನ ಪ್ರಯೋಗ ಮಾಡಿ ಕೃಷ್ಣ ಸುಭದ್ರೆಯನ್ನ ಹಿಪ್ನಟೈಸ್ ಮಾಡಿ ಆ ಹೊಟ್ಟೆಯಲ್ಲಿ ಬೆಳೀತಿದ್ದಂತ ಅಭಿಮನ್ಯುಗೆ ಸಮರಕಲೆಯನ್ನ ಬೋಧಿಸಿದ. ಏನು ಚಕ್ರವ್ಯೂಹದ ಕತೆ ಅರ್ಧ ಹೇಳ್ದ ಅನ್ನೋ ಪ್ರಸಂಗ ಇದೆ. ಅಂದ್ರೆ ಹೊಟ್ಟೆಲಿರ್ತಕ್ಕಂಥ ಮಕ್ಕಳಿಗೆ ಸಂಮೋಹಿನಿಯನ್ನ ಬಳಸಿ ಯೋಗ ವಿದ್ಯೆಯನ್ನ ಬಳಸಿ ನಾವು ಅವರಿಗೆ ಸಮರಕಲೆ ಕಲಿಸಬಹುದಾದ್ರೆ ABCD ಕಲ್ಸಕ್ಕಾಗಲ್ವಾ, ಗಣಿತ ಕಲ್ಸಕ್ಕಾಗಲ್ವಾ, ವಿಜ್ಞಾನ ಕಲ್ಸಕ್ಕಾಗಲ್ವಾ? ಎಲ್ಲ ವಿದ್ಯೆಗಳನ್ನು ಹೊಟ್ಟೆಯಲ್ಲಿರ್ತಕ್ಕಂಥ ಮಕ್ಕಳು ಕಲಿತಾರೆ ಅಂತ ಒಂದು ಇನ್ಸ್ಟಿಟ್ಯೂಟ್ ಪುಣೆಯಲ್ಲಿದೆ. ಓಮ್ ಎಜುಕೇಶನ್ ಅಂತ ಹೊಡೆದ್ರೆ ಪುಣೆಯಲ್ಲಿ ನಾಯಿ ಕೊಡೆಗಳ ತರ ಇದೆ ಇನ್ಸ್ಟಿಟ್ಯೂಟ್ಗಳು. ಅನ್ಫಾರ್ಚುನೇಟ್ಲಿ ಬೆಂಗಳೂರಲ್ಲಿ ಇಲ್ಲ. ಪುಣೆಯಲ್ಲೇ ಯಾಕಿವೆ ನೂರಾರು ಏನೋ ಪೀಟರ್ಸ್ ಎಜುಕೇಶನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ, ಪುಣೆಯಲ್ಲೇ ಜಗತ್ತಿನ ಪ್ರಪ್ರಥಮ ಅಂದ್ರೆ ಐತಿಹಾಸಿಕವಾಗಿ ದಾಖಲಾಗಿದ್ದು. ಯಾರು ದಾಖಲು ಮಾಡಿದ್ದು? ಶಿವಾಜಿ ಮೇಲೆ ಈ ಯೋಗ ವಿದ್ಯೆಯನ್ನ ಸಮರ್ಥ ರಾಮದಾಸರು ಬಳಸಿದ್ರು. ಹೇಗೆ ನಾರದರು, ಹೇಗೆ ಕೃಷ್ಣ ಆ ಗರ್ಭಸ್ಥ ಹೆಣ್ಮಗಳನ್ನ ಹಿಪ್ನೋಟೈಸ್ ಮಾಡಿ ಒಳಗಡೆ ಇರ್ತಕ್ಕಂಥ ಮಗುವನ್ನ ಏನು ಕನ್ವರ್ಟ್ ಮಾಡಿದ್ರು, ಅವ್ರನ್ನ ಸಶಕ್ತರನ್ನಾಗಿ ಮಾಡಿದ್ರು, ಹಾಗೆ ಸಮರ್ಥ ರಾಮದಾಸರು ಜೀಜಾಬಾಯನ್ನ ಯೋಗಮಾಯಗೊಳಪಡಿಸಿ ಆ ಹೊಟ್ಟೆಲಿರ್ತಕ್ಕಂಥ ಶಿವಾಜಿಗೆ, ಗರ್ಭಸ್ಥ ಶಿಶು ಶಿವಾಜಿಗೆ ಗೆರಿಲ್ಲಾ ವಾರ್ ಹೇಳ್ಕೊಟ್ರು. ಎಂತ ವಾರು? ಗೆರಿಲ್ಲಾ ವಾರ್. ಅಮೆರಿಕ ಕೂಡ ಅಮೆರಿಕನೇ ಅದು ಯಾವತ್ತೂ ಯಾರ ಮೇಲೆ ಕೂಡ ಸೋತಿಲ್ಲ. ಒಂದು ದೇಶದ ಮೇಲೆ ಸೋತಿದೆ, ವಿಯೆಟ್ನಾಂ ದೇಶದ ಮೇಲೆ. ಯಾಕೆಂದ್ರೆ ವಿಯೆಟ್ನಾಮೀಸು ಯುದ್ಧದಲ್ಲಿ ಬಳಸಿದ್ದು ಗೆರಿಲ್ಲಾ ವಾರ್ ಅಂತ ಟ್ರೈಬಲ್ ವಾರ್ ಸಮರಕಲೆಯನ್ನ ಆ ಶಿವಾಜಿಗೆ ಆ ಸಮರಕಲೆಯನ್ನ ಬೋಧಿಸಿದ್ರು ಸಮರ್ಥ ರಾಮದಾಸರು. ಅಂದ್ರೆ ಹೊಟ್ಟೆಲಿರ್ತಕ್ಕಂಥ ಮಕ್ಕಳನ್ನು ಕೂಡ ಎಜುಕೇಟ್ ಮಾಡಬಹುದು. ಈ ಯೋಗ ವಿದ್ಯೆ, ಈ ಪ್ರಾಣವಿದ್ಯೆ, ಈ ಪರಾವಿದ್ಯೆ, ಈ ಬ್ರಹ್ಮವಿದ್ಯೆ, ಈ ಸಮೋಹಿನಿಯನ್ನ ಯೂಸ್ ಮಾಡಿ ಅಂತ ಹೇಳೋದು ನನ್ನ ಅಭಿಪ್ರಾಯ ಅಷ್ಟೇ. ಇಂತಹ ವಿದ್ಯೆಗಳನ್ನ ನೀವು ಕಲ್ತ್ಕೊಳ್ಳಿ, ಸಮರ್ಥ ಗುರುಗಳ ಹತ್ರ ಕಲ್ತ್ಕೊಳ್ಳಿ. ಫಸ್ಟ್ ನಿಮ್ಮಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಏನಾದ್ರೂ ಒಳಿತು ಕಂಡರೆ ನಿಮ್ಮ ಬದುಕಲ್ಲಿ ಒಂದಷ್ಟು ಪಾಸಿಟಿವ್ ಚೇಂಜಸ್ ಆದ್ರೆ ನೀವು ಇದನ್ನ ಬೇರೆ ಬೇರೆ ಮೇಲೆ ಕೂಡ ಅಪ್ಲೈ ಮಾಡಿ. ಒಳಿತಿಗಾಗಿ ಮಾತ್ರ, ಮಾನವನ ಕಲ್ಯಾಣದ ಒಳಿತಿಗಾಗಿ ಮಾತ್ರ. ನಾನು 40 ವರ್ಷದಿಂದ ಸಂಮೋಹಿನಿ ಕಲ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಯಾರ ಮೇಲೆ ಕೂಡ ನಾನು ಅದನ್ನ ದುರುಪಯೋಗ ಮಾಡ್ಕೊಂಡಿಲ್ಲ. ಆ ಒಂದು ಸಂತೃಪ್ತಿ, ಸಮಾಧಾನ, ಒಂದು ತೃಪ್ತಿ ಇದೆ ನನಗೆ. ಇದು ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥ ವಿಜ್ಞಾನ, ವಿಸ್ಮಯವಾದ ವಿಜ್ಞಾನ, ಯೋಗ ವಿದ್ಯೆ, ಋಷಿ ವಿದ್ಯೆ. ಸೊ ಇದನ್ನ ನೀವು ಏನೋ ಸಿದ್ಧಿಸ್ಕೋಬೇಕಾದ್ರೆ ನೀವು ಕೂಡ ಧ್ಯಾನ ಮಾಡ್ಬೇಕಾಗತ್ತೆ. ಸಿದ್ಧಿಸ್ಕೋಬೇಕಾದ್ರೆ ನೀವು ಕೂಡ ಒಂದು ತಪಸ್ಸಿನ ಉಪಾಧಿಯಲ್ಲಿ ಮಾಡಬೇಕಾಗತ್ತೆ. ಬರೀ ಕಲ್ತರೆ ಆಗೋದಿಲ್ಲ. ಪುಸ್ತಕಗಳು ಬೇಕಾಷ್ಟಿದೆ. ಹೌ ಟು ಹಿಪ್ನೋಟೈಸ್ ಎವ್ರಿ ಒನ್ ವಿದಿನ್ ಫ್ಯೂ ಸೆಕೆಂಡ್ಸ್, ಈ ತರ ಪುಸ್ತಕಗಳು ಸಿಗ್ತಾವೆ ಮಾರ್ಕೆಟ್ ಅಲ್ಲಿ. ಆದ್ರೆ ಅದು ಸಿದ್ಧಿಸ್ಕೊಳ್ಳಕ್ ಆಗೋದಿಲ್ಲ. ಯು ಆರ್ ಗೋಯಿಂಗ್ ಟು ಫೇಲ್ ಅಟರ್ಲಿ ಆಫ್ಟರ್ ಸಮ್ ಟೈಮ್. ಓಕೆ, ಹಾಗಾಗಿ ಸಾಧನೆಯಿಂದ ಸಿದ್ಧಿಸ್ಕೋಬೇಕು. ಯಾವುದು ಓವರ್ ನೈಟ್ ಬಂದಿದ್ದು, ಲಾಟ್ರಿಯಲ್ಲಿ ಬಂದಿದ್ದು ಇರೋದಿಲ್ಲ. ಬೆವರು ಸುರಿಸಿ ಬಂದಿದ್ದೆ ನಿಮ್ಮ ಬಳಿ ಉಳಿಯೋದು ಅನ್ನೋದನ್ನು ತಿಳ್ಕೊಂಡು ಈ ವಿದ್ಯೆಗಳನ್ನ ಕಲೀರಿ, ಸಾಧನೆ ಮಾಡಿ ಸಿದ್ಧಿಸ್ಕೊಳ್ಳಿ. ಸೊ ಇಂತಹ ಸಂಮೋಹಿನಿ ಶಾಸ್ತ್ರ 17ನೇ ಶತಮಾನದಲ್ಲಿ ಇದಕ್ಕೊಂದು ಟ್ವಿಸ್ಟ್ ಸಿಕ್ತು. ಕಹಾನಿ ಮೇ ಟ್ವಿಸ್ಟ್ ಅಂತ. ಯಾರು ಈ ಟ್ವಿಸ್ಟ್ ಕೊಟ್ಟಿದ್ದು ಮಹಾನುಭಾವ ಅಂತಂದ್ರೆ ಅವನ ಹೆಸರು ಆಂಟನ್ ಮೆಸ್ಮರ್ ಅಂತ. ಆಂಟನ್ ಮೆಸ್ಮರ್ ಇವನು ವಿಯೆನ್ನಾ ದೇಶದವನು. ಏನೋ ಯುರೋಪ್ ಕಂಟ್ರಿಯಲ್ಲಿ ವಿಯೆನ್ನಾ ಅಂತ ಒಂದು ದೇಶ ಇದೆ. ಆ ದೇಶಕ್ಕೆ ಸೇರಿದವನು ಇವನು. 17ನೇ ಶತಮಾನದ ಅರ್ಧ ಭಾಗದಲ್ಲಿ ಇದ್ದವ ಇವನು. ಈ ಹಿಪ್ನೋಸಿಸ್ ಅನ್ನು ಬಳಸ್ಕೊಂಡು ಅನೇಕ ಕಾಯಿಲೆಗಳನ್ನು, ಮನೋದೈಹಿಕ ಕಾಯಿಲೆಗಳನ್ನ ವಾಸಿ ಮಾಡ್ತಾ ಇದ್ದಿದ್ದರಿಂದ ಅವನಿಗೆ ಫ್ರಾನ್ಸ್ನಲ್ಲಿ ರಾಜಾಶ್ರಯ ಸಿಕ್ತು. ಯಾಕೆಂದ್ರೆ ರಾಜ ಪರಿವಾರದ ಒಂದಷ್ಟು ಜನಕ್ಕೆ ಇವನು ವಾಸಿ ಮಾಡಿಬಿಟ್ಟ. ಹಾಗಾಗಿ ರಾಜ ತನ್ನ ಹತ್ರ ತಂದು ಇಟ್ಕೊಂಡ ಇವನು. ಯಾವಾಗ ರಾಜಾಶ್ರಯ ಸಿಕ್ತೋ ಈ ವಿದ್ಯೆಗೆ ಒಂದು ಮಾನ್ಯತೆ ಸಿಕ್ಬಿಡ್ತು. ಬಹಳ ಬೇಗ ಜನಪ್ರಿಯ ಆಯ್ತು. ಅದಕ್ಕೆ 17ನೇ ಶತಮಾನದಲ್ಲಿ ಈ ಸಂಮೋಹಿನಿ ಶಾಸ್ತ್ರಕ್ಕೆ ಸಂಮೋಹಿನಿ ಅಂತ ಇರಲಿಲ್ಲ. ಅದಕ್ಕೆ ಮೆಸ್ಮರಿಸಮ್ ಅಂತ ಇತ್ತು ಹೆಸರು. ನೀವು ಕೇಳಿದಿರಿ ಮೆಸ್ಮರಿಸಮ್. ಏನು ಮೆಸ್ಮರಿಸಮ್ ಮಾಡ್ತಾರೆ, ಹಿಪ್ನೋಸಿಸ್ ಮಾಡ್ತಾರೆ. ಹಿಪ್ನೋಸಿಸ್ ಪೂರ್ವದಲ್ಲಿ ಮೆಸ್ಮರಿಸಮ್ ಅಂತ ಹೆಸರಿತ್ತು. ಯಾಕಂದ್ರೆ ಆಂಟನ್ ಮೆಸ್ಮರ್ ಇದನ್ನ ಡೆವಲಪ್ ಮಾಡ್ದ, ಫೇಮಸ್ ಮಾಡ್ದ ಅನ್ನೋ ಕಾರಣಕ್ಕಾಗಿ ಆ ಹೆಸರು ಇವನ್ಗೆ ಇದಕ್ಕೆ ಅಂಟಿಕೊಳ್ತು. ಅವನಂತರ ಅವನ ಶಿಷ್ಯರು ಇದನ್ನು ಕಂಟಿನ್ಯೂ ಮಾಡ್ಕೊಂಡೋದ್ರು, ಅದನ್ನ ಡೆವಲಪ್ ಮಾಡ್ಕೊಂಡೋದ್ರು. ಅದರಲ್ಲಿ ಪ್ರಮುಖವಾದವನು ಆರ್ಮಂಡ್ ಡಿ ಪೈಸೆಗಾರ್ ಅಂತ. ಆರ್ಮಂಡ್ ಡಿ ಪೈಸೆಗಾರ್ ಅಂತ. ಈ ಸಂಪೂರ್ಣ ಇದರ ಚರಿತ್ರೆ ಎಲ್ಲ ನಾನು ನಿಮಗೆ ಕ್ಲಾಸ್ಗೆ ಬಂದಾಗ
ಪುಸ್ತಿಕೆ ರೂಪದಲ್ಲಿ ಕೊಟ್ಬಿಡ್ತೇನೆ, ಅಂದ್ರೆ ಕೋರ್ಸ್ ಮ್ಯಾನ್ಯಲ್ ಕೊಟ್ಬಿಡ್ತೇನೆ. ಹಾಗಾಗಿ ನಾನು ಗುರುಜಿ ಏನೋ ಹೇಳಿದ್ರು ನಾನು ಮರ್ತೋದೆ, ಇದು ಎಲ್ಲಿಂದ ಶುರು ಆಯ್ತು, ಎಲ್ಲಿಗೆ ಮುಕ್ತಾಯ ಆಯ್ತು, ಇದರ ಏನು ವೈಡ್ ಆಸ್ಪೆಕ್ಟ್ ಏನು, ಇದು ಥೆರಪಿಟಿಕ್ ಆಸ್ಪೆಕ್ಟ್ ಏನು, ಯೂಸೇಜಸ್ ಏನು, ಇದೇನು ಸಂಶಯ ಬೇಡ. ನಾನು ಕೋರ್ಸ್ ಮ್ಯಾನ್ಯುವಲ್ ಕೊಟ್ಬಿಡ್ತೇನೆ. ಅದರಲ್ಲೆಲ್ಲವನ್ನು ನಾನು A to Z ನಾನೇ ಬರೆದಿದ್ದೇನೆ, ಸ್ವಲ್ಪ ಅಧ್ಯಯನ ಮಾಡಿ ಬರೆದಿದ್ದೇನೆ. ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಸೈನ್ಸು ಇದರ ಮೇಲೆ ಮಾಡಿರ್ತಕ್ಕಂಥನ್ನೆಲ್ಲ ಆ ಪುಸ್ತಕದಲ್ಲಿ ಬರೆದಿದ್ದೇನೆ. ಸಂಮೋಹಿನಿ ಸಂಜೀವಿನಿ ಅಂತಾನೆ ಇದೆ ಅದು ಪುಸ್ತಕ. ಅದು ನಿಮಗೆ ಬಂದ್ಬಿಡ್ತದೆ. ಯಾರು 24ಕ್ಕೆ ಬರ್ತೀರಿ ಅವರಿಗೆಲ್ಲ ಕೋರ್ಸ್ ಮೆಟೀರಿಯಲ್ ಸಿಗತ್ತೆ, ಆಮೇಲೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗಾಗಿ ಬರೋ ಪ್ರಯತ್ನ ಮಾಡಿ, ನಾನೇನು ಫೋರ್ಸ್ ಮಾಡ್ತಾ ಇಲ್ಲ, ಬರೋ ಪ್ರಯತ್ನ ಮಾಡಿ ಅಂತ. ಯಾಕೆಂದ್ರೆ ಇದು ವಂಡರ್ಫುಲ್ ಸೈನ್ಸ್, ಒಂದು ಲೈಫ್ ಲಾಂಗ್ ನಿಮಗೆ ಹೆಲ್ಪ್ ಆಗ್ತಕ್ಕಂಥ ಸೈನ್ಸ್ ಇದು. ಇಂಥ ಮೆಸ್ಮರಿಸಮ್ಗೆ ಹಿಪ್ನೋಸಿಸ್ ಅಂತ ಹೆಸರು ಬಂದಿದ್ದು 18ನೇ ಶತಮಾನದಲ್ಲಿ. 18ನೇ ಶತಮಾನದಲ್ಲಿ ಒಬ್ಬ ಮ್ಯಾಂಚೆಸ್ಟರ್ ವೈದ್ಯ, ಅವನ ಹೆಸರು ಡಾಕ್ಟರ್ ಜೇಮ್ಸ್ ಬ್ರೇಡ್. ಇವನು ಇದಕ್ಕೆ ಮೆಸ್ಮರಿಸಮ್ಗೆ ಅವನು ಹಿಪ್ನೋಸಿಸ್ ಅಂತ ಹೆಸರು ಕೊಟ್ಟ. ಆಕ್ಚುಲಿ ಹಿಪ್ನೋಸಿಸ್ ಅನ್ನೋ ವರ್ಡ್ ಎಲ್ಲಿಂದ ತಗೊಂಡ ಇವನು ಅಂತಂದ್ರೆ ಅದು ಒಂದು ಏನೋ ರೋಚಕವಾದ ಕತೆ. ಈ ಗ್ರೀಕ್ ಭಾಷೆಯಲ್ಲಿ, ಗ್ರೀಕ್ ಸಂಸ್ಕೃತಿಯಲ್ಲಿ ನಮ್ಮ ತರ ದೇವತೆಗಳಿದ್ದಾವೆ. ಏನೋ ನಮ್ಮಲ್ಲಿ ಹಣಮ್ಮ, ಮಾರಮ್ಮ, ಸರ್ಕಲ್ಲಮ್ಮ, ಏನು ದುರ್ಗಿ, ಚಂಡಿ, ಚಾಮುಂಡಿ, ಈ ತರ ಅನೇಕ ದೇವತೆಗಳಿದೆಯಲ್ಲ, ಹಾಗೆ ಗ್ರೀಕ್ ಸಂಸ್ಕೃತಿಯಲ್ಲಿ ದೇವತೆಗಳಿದ್ದಾರೆ. ಅಂತಹ ದೇವತೆಗಳಲ್ಲಿ ಒಂದು ದೇವತೆ ಹೆಸರು ಹಿಪ್ನಾಸ್ ಅಂತ. ಎಂಥದ್ದು? ಹಿಪ್ನಾಸ್ ಅಂತ ಅವಳ ಹೆಸರು. ಇವಳು ಕುಂಭಕರ್ಣನ ತಂಗಿ ಇದ್ದ ಹಾಗೆ, ಸದಾ ನಿದ್ರೆಯಲ್ಲೇ ಇರ್ತಾ ಇದ್ಲಂತ. ಈ ಹಿಪ್ನೋಸಿಸ್ ಒಳಪಟ್ಟವರು ಅರೆಮಂಪರಾವಸ್ಥೆಯಲ್ಲಿ ಅಥವಾ ನಿದ್ರಾವಸ್ಥೆಯಲ್ಲಿ ಇರ್ತಾರೆ, ಕಣ್ಣು ಮುಚ್ಚಿರ್ತಾರೆ ಅನ್ನೋ ಕಾರಣಕ್ಕಾಗಿ ಆ ನಿದ್ರಾ ದೇವತೆ ಹೆಸರನ್ನು ತಗೊಂಡ ಇವನು, ಡಾಕ್ಟರ್ ಜೇಮ್ಸ್ ಬ್ರೈಡ್. ದೆನ್ ಹಿಪ್ನೋಸ್ ಬಿಕೇಮ್ ಹಿಪ್ನಾಸಿಸ್. ದಟ್ಸ್ ಹೌ ಹಿಪ್ನಾಸಿಸ್ ಅನ್ನುವ ವರ್ಡ್ ಅನ್ನ ಕಾಯಿಲ್ ಮಾಡಿದ್ರು. ಸೊ ಡಾಕ್ಟರ್ ಜೇಮ್ಸ್ ಬ್ರೈಡ್ ಇದ್ದಾನಲ್ಲ, ಇವನು ಈಸ್ ಅ ಫಾದರ್ ಆಫ್ ಮಾಡರ್ನ್ ಹಿಪ್ನೋಸಿಸ್. ಆಧುನಿಕ ಸಂಮೋಹನ ಶಾಸ್ತ್ರದ ಪಿತಾಮಹ ಅಂತ ಸಂಮೋಹಿನಿ ಕಲಿಯವರೆಲ್ಲ ಅವನ್ನ ಫಾದರ್ ಆಫ್ ಮಾಡರ್ನ್ ಹಿಪ್ನೋಸಿಸ್ ಅಂತ ಕರೀತಾರೆ. ಹೇಗೆ ಹೂ ಇಸ್ ಅ ಫಾದರ್ ಆಫ್ ಸೈಕಾಲಜಿ ಅಂತಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅಂತಾರೆ. ಇಂತಹ ಸಿಗ್ಮಂಡ್ ಫ್ರಾಯ್ಡ್ ಕೂಡ ಮೊದಲು ಸಂಮೋಹಿನಿ ಶಾಸ್ತ್ರವನ್ನ ಕಲಿತು ಅದನ್ನು ಸರಿಯಾಗಿ ಬಳಕೆ ಮಾಡೋದು ಗೊತ್ತಿಲ್ಲದೆ he gave up and he started practicing other methods. That is different. ಅಲ್ಲಿಂದ ಇಲ್ಲಿವರೆಗೂ ಅನೇಕ ಪರಿವರ್ತನೆಗಳಾಗಿ ಎರಿಕ್ಸೋನಿಯನ್ ಹಿಪ್ನೋಸಿಸ್ ಅಂತ ಬಂತು. ಅವನು ಕೂಡ ಒಂದಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ದ. ಹೀಗೆ 1000 ಗಟ್ಟಲೆ ಮನೋವಿಜ್ಞಾನಿಗಳು ರಿಸರ್ಚ್ ಮಾಡಿ ಇದನ್ನ ಇನ್ನಷ್ಟು ಉತ್ತಮ ಥೆರಪಿಟಿಕ್ ಹಿಪ್ನೋಸಿಸ್ ಆಗಿ ಕನ್ವರ್ಟ್ ಮಾಡಿದ್ರು. ಇವತ್ತು ಕ್ಲಿನಿಷಿಯನ್ಸ್, ಮನೋವಿಜ್ಞಾನಿಗಳು ಕೂಡ ಹಿಪ್ನೋಸಿಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಕೆಲವು ಕಾಯಿಲೆಗಳಿಗೆ ಮೆಡಿಸಿನ್ ವರ್ಕ್ ಆಗೋದಿಲ್ಲ, ಹಾಗಾಗಿ ಹಿಪ್ನೋಸಿಸ್ ಅನ್ನು ಬಳಸಿ ಡಿಪ್ರೆಷನ್ ಅಥವಾ ಹೆದರಿಕೆಗಳು ಅಥವಾ ಸುಮಾರು ಸಮಸ್ಯೆಗಳನ್ನ ವಾಸಿ ಮಾಡಬಹುದು ಅನ್ನೋದು ಪ್ರಾಕ್ಟೀಸಸ್ ಅಲ್ಲಿ ನಡೀತಾ ಇದೆ. ಸೊ ಇದರಿಂದ ಸಂಮೋಹನಿ ಶಾಸ್ತ್ರದಿಂದ ಎಷ್ಟು ಬಳಕೆಯಲ್ಲಿದೆ, ಇದರ ರೂಪಗಳು ಎಷ್ಟು ಅಂತಂದ್ರೆ ಬಹುರೂಪಿ ವಿಜ್ಞಾನ. ಒಂದು ರೂಪ ಅಲ್ಲ, ಒಂದಕ್ಕೆ ಮಾತ್ರ ಕೆಲಸ ಮಾಡುತ್ತೆ, ಒಂದಕ್ಕೆ ಮಾತ್ರ ಈ ಸಮಸ್ಯೆ ನಿವಾರಣೆ ಆಗತ್ತೆ ಅಂತಲ್ಲ. ಇದು ಇನ್ಯೂಮರಸ್ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡುತ್ತೆ. ಇನ್ಯೂಮರಸ್ ಪ್ರಾಬ್ಲಮ್ಸ್, ಅಗಣಿತವಾದ ಸಮಸ್ಯೆಗಳನ್ನ ಒಂದು ಸಂಮೋಹನಿಯಿಂದ ನಿವಾರಿಸಬಹುದು, ಇಫ್ ನಾಟ್ 100%. ಹಾಗಂತ ಮೆಡಿಕಲ್ ಸೈನ್ಸ್ ವೇಸ್ಟ್ ಅಂತ ನಾ ಹೇಳೋದಿಲ್ಲ. ಮೆಡಿಕಲ್ ಸೈನ್ಸು ಅದರದೇ ಆದಂತ ಒಂದು ಲಿಮಿಟೇಷನ್ಸ್ ಇದೆ. ಎಲ್ಲಾ ಕಾಯಿಲೆಗಳಿಗೆ ಇವತ್ತು ಪಿಲ್ಸ್ ಇಲ್ಲ, ಮೆಡಿಸಿನ್ ಇಲ್ಲ. ಉದಾಹರಣೆಗೆ ಎಕ್ಸಾಮ್ ಫೀವರ್ ಅಂತ ಬರ್ತದೆ. ಎಕ್ಸಾಮ್ ಟೈಮಲ್ಲಿ ಪರೀಕ್ಷೆ ಭಯ ಇದ್ದಾಗ ಪರೀಕ್ಷೆ ಜ್ವರ ಬರ್ತದೆ. ಆ ಫೀವರು ಇಟ್ ಈಸ್ ನಾಟ್ ದ ರಿಸಲ್ಟ್ ಆಫ್ ಬ್ಯಾಕ್ಟೀರಿಯಾ ಆರ್ ವೈರಸ್, ಅದು ಹೆದರಿಕೆಯಿಂದ ಬರ್ತಕ್ಕಂಥದ್ದು. ಇಂತಹ ಅನೇಕ ಹೆದರಿಕೆಗಳನ್ನ ಸಂಮೋಹಿನಿಯನ್ನು ಬಳಸಿ ನಿವಾರಣೆ ಮಾಡಬಹುದು ಅನ್ನುವುದು ಮನೋವಿಜ್ಞಾನಿಗಳು ಅಮೆರಿಕ ಮತ್ತು ಮುಂದುವರೆದ ರಾಷ್ಟ್ರಗಳಲ್ಲಿ ಅವರು ಇದನ್ನು ಬಳಸ್ತಾ ಇದ್ದಾರೆ ವ್ಯಾಪಕವಾಗಿ. ಮತ್ತು ಸ್ಪೋರ್ಟ್ಸ್ ಹಿಪ್ನೋಸಿಸ್ ಇದೆ. ಅಮೆರಿಕ ಆಗಲಿ, UK ಆಗಲಿ, ಅಥವಾ ಚೈನಾ ಆಗಲಿ, ಜಪಾನ್ ಆಗಲಿ, ಯಾಕೆ ಒಲಿಂಪಿಕ್ಸ್ ಅಲ್ಲಿ ಪದಕದ ಪಟ್ಟಿಯಲ್ಲಿ ಮೇಲಿರ್ತವೆ, ನಾವು ಯಾಕೆ ಲಾಸ್ಟ್ ಅಲ್ಲಿ ಇರ್ತೀವಿ ಅಂತಂದ್ರೆ ನಮ್ಮದೇ ಯೋಗ ವಿದ್ಯೆಯನ್ನ ಆ ದೇಶಗಳು
ಬಳಸ್ತವೆ ಸ್ಪೋರ್ಟ್ಸ್ ಸೈಕಾಲಜಿಯಲ್ಲಿ. ನಾವು ನಮ್ಮದೇ ವಿದ್ಯೆಯನ್ನ ಹಿತ್ತಲ ಮದ್ದಲ್ಲ ಅಂತ ಅದನ್ನ ಉಪೇಕ್ಷಿಸಿದ್ದೇವೆ, ನಿರ್ಲಕ್ಷಿಸಿದ್ದೇವೆ. ಇದು ದುರಂತ, ಇದು ದುರ್ದೈವ. ಯಾಕೆಂದ್ರೆ ನಮಗೆ ಪ್ರತಿಯೊಂದು ಅಮೆರಿಕದಿಂದ ಬರಬೇಕು. ಅಮೆರಿಕದವ್ರು ಹೇಳಿದ್ರೆ ನೀವು ದಡ್ರು ಅಂತಂದ್ರೆ ಹೌದು ನಾವು ದಡ್ರೆ, ಯಾಕೆಂದ್ರೆ ಅಮೆರಿಕದವ್ರು ಹೇಳಿದ್ದಾರೆ, ನಾಸಾದವ್ರು ಹೇಳಿದ್ದಾರೆ ಅಂತ. ಅಯ್ಯೋ, ನಮ್ ಬುದ್ಧಿಗೆ ಏನ್ ಗರ ಬಡ್ದಿದ್ಯಾ? ನಾವು ಬುದ್ಧಿವಂತರಲ್ವಾ? ನಮ್ಮ ಪ್ರಾಚೀನ ಋಷಿಮುನಿಗಳು ಅದ್ಭುತವಾದ ವಿದ್ಯೆಗಳನ್ನೇ ಕೊಟ್ಟಿದ್ದಾರೆ ನಮಗೆ. ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಲಿಲ್ಲ, ಬಳಕೆ ಮಾಡ್ಲಿಲ್ಲ, ಅದು ನಮ್ ತಪ್ಪು. ಅವ್ರು ತಗೊಂಡೋದ್ರು, ಇಲ್ಲಿಂದ ಪ್ರಾಕ್ಟೀಸ್ ಮಾಡಿದ್ರು, ಅದಕ್ಕೆ ಬೇರೆ ಬೇರೆ ಹೆಸರುಗಳಿಟ್ರು, ಪುಸ್ತಕಗಳನ್ನು ಬರೆದ್ರು, PhD ಮಾಡಿದ್ರು, ಮತ್ತೆ ನಮಗೆ ಮಾರಿದ್ರು. ಇದು ನಮ್ ದುರ್ದೈವ. ಅನೇಕ ಜನ ನನ್ನ ಫ್ರೆಂಡ್ಸ್ ಇದ್ದಾರೆ ಅಮೆರಿಕದಲ್ಲಿ. ನಾನು ಹೋದಾಗೆಲ್ಲ ಅವ್ರ ಜೊತೆ ತಮಾಷೆ ಮಾಡ್ತೀನಿ, ಕಳ್ಳರು ನೀವು. ಯಾಕೆಂದ್ರೆ ಒಂದಷ್ಟು ಜನ ಕಳ್ಳರನ್ನ ಡಿಪೋರ್ಟ್ ಮಾಡಿದ್ದ ದೇಶಕ್ಕೆ ಅವರೇ, ಅಮೆರಿಕನ್ಸ್. ಕಳ್ಳರು ನೀವು, ಪ್ರತಿಯೊಂದು ಕಲಿಯುತ್ತೀರಿ. ನಮ್ಮ ದೇಶಕ್ಕೆ ಬರೋದು ಒಂದು ವರ್ಷ 6 ತಿಂಗಳು ಇರೋದು, ಇಲ್ಲಿ ಎಲ್ಲ ಕಲಿಯೋದು, ನೀವು PhD ಬರೆಯೋದು, ಥೀಸಿಸ್ ಬರೆಯೋದು, ನಿಮ್ದು ಅಂತ ಹೇಳ್ಕೊಳ್ಳೋದು ಅಂತ ನಗ್ತಾರೆ ಅವರು. ಹಾಗೆ ಕಲೀರಿ ಇಂತಹ ಏನು, ಇದನ್ನ ಹೇಳ್ತಾ ಹೋದ್ರೆ ಬರೀ ಇಂಟ್ರೊಡಕ್ಷನ್ 1 ತಿಂಗಳು ಹೇಳ್ಬೋದ್ರಿ. ಬರೀ ಇಂಟ್ರೊಡಕ್ಷನ್ 1 ತಿಂಗಳು ಹೇಳ್ಬೋದು. ನಾನು ಹೇಗೆ ಸಂಮೋಹಿನಿ ಕಳ್ತೆ ಅದರ ಪ್ರಸಂಗ ಹೇಳ್ತಾರೆ. 18ನೇ ವಯಸ್ಸಿಗೆ ನನಗೆ ಅವಾಗ ಓದುವ ಹುಚ್ಚು ತುಂಬಾ ಇತ್ತು. ಐ ಡೋಂಟ್ ಹ್ಯಾವ್ ಎನಿ ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್. ನನಗೆ ಏನೋ ಫಾರ್ಮಲ್ ಎಜುಕೇಶನ್ ಜಾಸ್ತಿ ಇಲ್ಲ, ಆದ್ರೆ ಓದುವ ಹುಚ್ಚಿತ್ತು ಅವಾಗ ಸಣ್ಣ ವಯಸ್ಸಲ್ಲಿ. ಏನು ಸಣ್ಣ ಚೀಟಿ ಎಲ್ಲ ಬೋಂಡ ಕಟ್ಟಿ ಅದನ್ನ ಬಿಸಾಕಿದ್ರೆ ಅದನ್ನ ತಗೊಂಡು ಓದೋದು, ಏನಾದ್ರೂ ಓದುವುದು ಅಂತ ಹುಚ್ಚಿದ್ದ ಕಾಲದಲ್ಲಿ ನಾನು ಹಾಸನಕ್ಕೆ ಪ್ರಯಾಣ ಮಾಡ್ತಿರ್ಬೇಕಾದ ಸಂದರ್ಭದಲ್ಲಿ ಬೆಂಗಳೂರಿಗೆ ಹೋಗಿ ಮೆಜೆಸ್ಟಿಕ್ ಬಸ್ ಹತ್ತಿರುವ ಸಂದರ್ಭದಲ್ಲಿ ಅಲ್ಲಿ ಒಂದು ಪುಸ್ತಕದ ಅಂಗಡಿ ಇತ್ತು. ಹಾಸನಕ್ಕೆ 200 ಕಿಲೋಮೀಟರ್. ನಾನು ಸುಮ್ಮನೆ ಹೋಗ್ಬೇಕಲ್ಲ, ಪುಸ್ತಕ ಓದ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳಿ ಅಲ್ಲಿ ಯಾವುದೋ ಒಂದು ಟೈಟಲ್ ಕಾಣಿಸ್ತೋದು, ಅಟ್ರಾಕ್ಟಿವ್ ಆಗಿತ್ತು ಟೈಟಲ್. ಆ ಟೈಟಲ್ ಹೆಸರು ವಜ್ರಗಳು ಒಣಕೊಬ್ಬರಿ E=mc² ಅಂತ ಟೈಟಲ್. ಪುಸ್ತಕದ ಟೈಟಲ್ಲೇ ಹಂಗಿದೆ. ಅದು ಆ ಟೈಟಲ್ ನನ್ನ ಅಟ್ರಾಕ್ಟ್ ಮಾಡ್ತಾ ಇದ್ರು. ಒಳಗಡೆ ಕಂಟೆಂಟ್ ಏನಿದೆ ನಂಗೆ ಗೊತ್ತಿಲ್ಲ. ವಜ್ರಗಳು ಒಣಕೊಬ್ಬರಿ E=mc², ರಿಟನ್ ಬೈ ಡಾಕ್ಟರ್ ರಾಜಶೇಖರ್ ಬೂಸ್ನೂರ್ ಭಟ್, ಎ ನಾವೆಲಿಸ್ಟ್, ಸೈನ್ಸ್ ಫಿಕ್ಷನ್ ಬರೀತಕ್ಕಂಥ ಒಬ್ಬ ನಾವೆಲಿಸ್ಟ್ ಅವರು. ಏನಿರ್ಬೋದು ಅಂತ ಹಂಗೆ ಓದ್ತಾ ಹೋದಾಗ ಅಲ್ಲೆಲ್ಲೋ ಚನ್ನರಾಯಪಟ್ಟಣ ಆಚೆ ಹೋದಾಗ ಒಂದು ಚಾಪ್ಟರ್ ಬಂತು, ಸಂಮೋಹಿನಿ ಅಂತ. ಕಣ್ಣರಳಿ ಬಿಡ್ತು ನನ್ಗೆ. ಅದನ್ನ ಹಾಗೆ ಅರಳಿದ ಕಣ್ಣಲ್ಲಿ ನೋಡಿದೆ. ಅದೊಂದು ಅಧ್ಯಾಯ ಅಷ್ಟೇನೆ. ಆ ಇಡೀ ಪುಸ್ತಕದಲ್ಲಿ ಸಂಮೋಹಿನಿ ಅನ್ನೋದು ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ಅಲ್ಲಿ ಸಂಮೋಹಿನಿ ಬಗ್ಗೆ ಸ್ವಲ್ಪವೇ ವಿವರಣೆ ಕೊಟ್ಬಿಟ್ಟವನು ಲೇಖನಕಾರ. ಅದನ್ನ ಹೇಗೆ ಮಾಡುವುದು ಅನ್ನುವ ಮೆಥಡ್ ಕೂಡ ಕೊಟ್ಟಿದ್ದಾನೆ. ದಟ್ ಮೇಡ್ ಮಿ ಅಟ್ರಾಕ್ಟಿವ್. ಹಾಸನದಿಂದ ಬಂದಿದ್ದ ತಡ ಊರಿಗೆ ಬಂದು ಆ ಪುಸ್ತಕನ ಹೀಗೆ ಹಿಡ್ಕೊಂಡು ಪಿನ್ ಟು ಪಿನ್ ಅದರಲ್ಲಿ ಏನ್ ಬರ್ದಿದ್ಯೋ ಅದನ್ನೇ ನಾನು ಒಬ್ಬ ಸಬ್ಜೆಕ್ಟ್ ಮೇಲೆ ಅಪ್ಲೈ ಮಾಡಿದೆ. ಸಕ್ಸಸ್ ಆಗ್ಬಿಡ್ತು. ಅವನಿಗೆ 2 ಇಂಚ್ ನೀಡಲ್ ಹಾಕಿದೆ, ಅವನು ಕಿಮಕ್ ಅನ್ಲಿಲ್ಲ. ಅಲ್ಲಿಂದ ಶುರುವಾಗಿತ್ತು. 18ನೇ ವಯಸ್ಸಲ್ಲಿ ಶುರುವಾಗಿತ್ತು. ಸೂಜಿ ಇರ್ಲಿಲ್ಲ ಅವತ್ತು. ಅದು 24 ನಂಬರ್ಸ್ ನೀಡಲ್, ಡಿಸ್ಪೋಸಬಲ್ ನೀಡ್ಲೆ ಯೂಸ್ ಮಾಡಬೇಕು. ನೀವೆಲ್ಲ ಹಂಗೆ ಮಾಡಕ್ ಹೋಗ್ಬೇಡಿ, ಕಲ್ತ ಮೇಲೆ ಮಾಡ್ಬೇಕಷ್ಟೇ, ಗೊತ್ತಿದ್ರೆ ಮಾಡ್ಬೇಕು. ಸೊ ನಾನು ಅವತ್ತು ಸೇಫ್ಟಿ ಪಿನ್ ಜಾಕೆಟ್ಗೆ ಹಾಕ್ತಾರಲ್ಲ ಅದನ್ನ ತಗೊಂಡು ದೀಪ ತುದಿಗೆ ಅದು ಸ್ಟೆರಿಲೈಸ್ ಮಾಡಿ ಆ ಮೊಂಡು ಆ ಪಿನ್ ಅನ್ನ ಚುಚ್ಚಿದ್ರು ಕೂಡ ಇವನ್ ಕಣ್ ಬಿಡ್ಲಿಲ್ಲ. 12 ವರ್ಷದ ಹುಡುಗರ ಮೇಲೆ ಮಾಡಿದ್ದನು. ಅಂದ್ರೆ ಹಿಪ್ನೋಸಿಸ್ ವರ್ಕ್ ಆಗತ್ತೆ ಅಂತ ನನಗೆ ಸಕ್ಸಸ್ ಆದಾಗ ನನ್ನ ಮೊದಲನೇ ಪ್ರಯೋಗ ಆರ್ಕಿಮಿಡಿಸ್ ತರ ಯುರೇಕ್ ಅಂತ ಓಡ್ದೆ. ಆ ಓಡ್ದಾಗ ಟೈಮ್ ಎಷ್ಟು ಗೊತ್ತಾ? 12 ರಾತ್ರಿ. ಅಂದ್ರೆ ಬಟ್ಟೆಗಳಿತ್ತು ಮೈ ಮೇಲೆ, ಎದುರ್ಕೋಬೇಡಿ. ಯುರೇಕ್ ಅಂತ ಓಡಿದಾಗ ಆರ್ಕಿಮಿಡಿಸ್ ಮೈ ಮೇಲೆ ಬಟ್ಟೆಗಳಿರ್ಲಿಲ್ಲ ಅಂತ, ಅದು ಬೇರೆ. ಅಲ್ಲಿಂದ ಶುರುವಾಯಿತು ಜರ್ನಿ. 18ರ ವಯಸ್ಸಿಗೆ ನಾನು ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜಲ್ಲಿ ಸ್ಟೇಜ್ ಶೋ ಕೊಟ್ಟಿದ್ದವನ್ನ ಹಿಪ್ನೋಸಿಸ್ ಮಾಡಿ. ಸೊ ಆ ನಂತರ ನಿರಂತರವಾದ ಪ್ರದರ್ಶನಗಳ ಮೂಲಕ ನನ್ನ ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು. ಅದರ ಮೇಲೆ ರಿಸರ್ಚ್ ಮಾಡ್ತಾ ಹೋದೆ. ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅದನ್ನ ಮರೆತು ಬಿಟ್ಟಿದ್ದೆ. ನಾನು ಕಲಿತು ಮರೆತು ಬಿಟ್ಟಿದ್ದೆ. ಅದು ಮತ್ತೆ ಬೆಳಕಿಗೆ ಬಂದಿದ್ದು 2009ರಲ್ಲಿ ನನ್ನ ಕಾರ್ಯಕ್ರಮಗಳ ಮೂಲಕ. ಅದೇ ನನಗೆ ನೇಮು ಫೇಮ್ ಎಲ್ಲ ಕೊಟ್ಬಿಡ್ತು. ಎಲೆಮರೆಯ ಕಾಯಿ ಆಗಿದ್ದವನ್ ನಾನು 2009 ಮಾರ್ಚ್ 8ನೇ ತಾರೀಕು ಬಹು ಜನಪ್ರಿಯ ವ್ಯಕ್ತಿ ಆಗ್ಬಿಟ್ಟೆ ನಾನು. ನನ್ನ ಟಿವಿ ಶೋ
TV9 ಅಲ್ಲಿ 3 ಕೋಟಿಗಿಂತ ಅಧಿಕ ಜನ ನೋಡಿದ್ರು. 3 ಕೋಟಿಗಿಂತ ಆಲ್ ಟೈಮ್ ರೆಕಾರ್ಡ್ ಅದು. ಸೊ ಹಾಗಾಗಿ ಆಲ್ಮೋಸ್ಟ್ ಆ ಟಿವಿ ಕಾರ್ಯಕ್ರಮಗಳ ಮೂಲಕ ನಾನು ಮನೆಯಲ್ಲಿ ಚಿರಪರಿಚಿತ ಇವತ್ತು. ಅದಾದ್ಮೇಲೆ ಜನ್ಮಾಂತರ ಸೀರೀಸ್ ಮಾಡಿದೆ. ಅಂದ್ರೆ ಹಿಪ್ನೋಸಿಸ್ ಬಳಸ್ಕೊಂಡು ರಿಗ್ರೆಷನ್ ಈಸ್ ಆಲ್ಸೋ ಪಾಸಿಬಲ್ ಅನ್ನೋದು ನಂಗೆ ಅರಿವಾಯ್ತು. ಪ್ರೋಗ್ರೆಷನ್ ಈಸ್ ಆಲ್ಸೋ ಪಾಸಿಬಲ್ ಬೈ ಯೂಸಿಂಗ್ ಹಿಪ್ನೋಸಿಸ್. ಹಿಪ್ನೋಸಿಸ್ ಅಂದ್ರೆ ಏನ್ ಗೊತ್ತೇನ್ರಿ? ಇಟ್ ಈಸ್ ನಥಿಂಗ್ ಬಟ್ ಆಲ್ಟರ್ಡ್ ಸ್ಟೇಟ್ ಆಫ್ ಮೈಂಡ್. ನೀದರ್ ವೇಕ್ಫುಲ್ ನಾರ್ ಸ್ಲೀಪ್. ಇಟ್ಸ್ ಎ ಆಲ್ಟರ್ಡ್ ಸ್ಟೇಟ್ ಆಫ್ ಮೈಂಡ್. ಕೃತಕ ನಿದ್ರಾವಸ್ಥೆ. ಪ್ರತಿಯೊಬ್ಬರೂ ಆ ಸಂಮೋಹನಿ ಸ್ಥಿತಿಗೆ ಹೋಗ್ತಾರೆ ನಿದ್ರೆಯಲ್ಲಿ, ಆದ್ರೆ ಅರಿವಿಲ್ಲದೆ ಹೋಗ್ತಾರೆ. ಇಲ್ಲಿ ನಾವು ಅರಿವಿನಿಂದ ಹೋಗ್ತೇವೆ, ನಾವು ಶ್ವಾಸಮಹನಿಯಲ್ಲಿ ಅರಿವಿನಿಂದ ಹೋಗ್ತೇವೆ. ಅದರ್ವೈಸ್ ನಿಸರ್ಗ, ಭಗವಂತ ನಿದ್ರೆಯಲ್ಲಿ ಪ್ರತಿಯೊಬ್ಬರು ಆ ಸ್ಥಿತಿಯನ್ನ ಕ್ರಾಸ್ ಮಾಡಿ ಥೀಟಾ ಟು ಡೆಲ್ಟಾಗೆ ಹೋಗ್ತಾರೆ. ಆದರೆ ದೇ ಆರ್ ನಾಟ್ ಅವೇರ್ ಆಫ್ ದಟ್ ಸ್ಟೇಟ್. ಸೊ ವಾಟ್ ಈಸ್ ಹಿಪ್ನೋಸಿಸ್ ಅಂದ್ರೆ, ನಾನು ಕೊಡೋ ಉತ್ತರ ಏನು ಅಂತಂದ್ರೆ, bypassing the conscious analytical mind and working with the subconscious mind. Why to hypnosis ಅಂತಂದ್ರೆ, to program the unprogrammed mind. It is a programming our subconscious mind. ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನೆಗೆಟಿವ್ ಪ್ರೋಗ್ರಾಮ್ಸ್ ಆಗ್ಬಿಟ್ಟಿದೆ. ನಾನೇನು ಕೆಲ್ಸಕ್ಕೆ ಬರ್ದವನು, ನನಗೆ ಪರೀಕ್ಷೆಗೆ ಹೋದ್ರೆ ಹೆದರಿಕೆ ಆಗತ್ತೆ, ನನ್ಗೆ ಓದಿದೆಲ್ಲ ಮರ್ತೋಗ್ಬಿಡುತ್ತೆ, ಆಮೇಲೆ ನಾನು 6 ಕತ್ತಲ್ಲ 3 ಕಿಳಿಯಲ್ಲ, ನನ್ನಿಂದ ಏನೂ ಸಾಧಿಸಲಾಗುವುದಿಲ್ಲ, ನಾನು ವೇಸ್ಟ್ ಬಾಡಿ, ಈ ತರ ಸುಮಾರು ಸಾವಿರಾರು ಪ್ರೋಗ್ರಾಮ್ಗಳಾಗ್ಬಿಡುತ್ತೆ. ನನ್ಗೆ ಕೊರೋನಾ ಬಂದ್ಬಿಡ್ತದೆ, ನಾನು ಇನ್ನೆಷ್ಟು ದಿವಸ ಬದುಕ್ತೀನಿ, ಪೊಲೀಸ್ ಜಾಸ್ತಿ ಆದ್ರೆ ನಾನು ಹೊಗೆ ಹಾಕೊಂಡ್ಬಿಡ್ತೀನಿ. ಈ ತರ ಸೆಲ್ಫ್ ಅಸೆಂಪ್ಷನ್ ಮೂಲಕ ಅವರೇ ಪ್ರೋಗ್ರಾಮ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೀಗೆ ಅವರವರೇ ಮಾಡ್ಕೊಂಡಿರ್ತಕ್ಕಂಥ ಈ ನಕಾರಾತ್ಮಕ ಪ್ರೋಗ್ರಾಮ್ಗಳನ್ನ ಸಕಾರಾತ್ಮಕವಾಗಿ ರೀಪ್ರೋಗ್ರಾಮ್ ಮಾಡ್ತಕ್ಕಂಥ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಹಿಪ್ನೋಸಿಸ್ ಅಂತ ಕರಿಬಹುದು. ಯಾರಿಗೆ ಬೇಡ ಇದು? ಡೋಂಟ್ ಯು ವಾಂಟ್? ನಿಮಗೆ ಬೇಡವಾ ಇದು? ನೀವೆಲ್ಲ ಪಾಸಿಟಿವ್ ಪ್ರೋಗ್ರಾಮ್ಸ್ ಇದೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ಅಂತರ್ಮನಸ್ಸಲ್ಲಿ, ಅಬೌಟ್ ಫ್ಯೂಚರ್, ಅಬೌಟ್ ಯುವರ್ ಕರಿಯರ್, ಅಬೌಟ್ ಯುವರ್ ಅಚೀವ್ಮೆಂಟ್, ಅಬೌಟ್ ಯುವರ್ ಸ್ಟೇಟಸ್, ಅಬೌಟ್ ಯುವರ್ ಹೆಲ್ತ್. ನೋ, ಯು ಹ್ಯಾವ್ ಲಾಟ್ ಆಫ್ ನೆಗೆಟಿವ್ ಪ್ರೋಗ್ರಾಮ್ಸ್ ಯು ಹ್ಯಾವ್ ಮೇಡ್ ಇನ್ಸೈಡ್. ಅದನ್ನೆಲ್ಲ ಮತ್ತೆ ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ತಕ್ಕಂಥ ವಂಡರ್ಫುಲ್ ಟೂಲ್ ಯಾವುದು ಅಂತಂದ್ರೆ ಇಟ್ ಈಸ್ ಹಿಪ್ನೋಸಿಸ್, ಸೆಲ್ಫ್ ಹಿಪ್ನೋಸಿಸ್ ಮುಖ್ಯವಾಗಿ. ಅಂತಹ ಸೆಲ್ಫ್ ಹಿಪ್ನೋಸಿಸ್ ನಾನು ನಿಮ್ಗೆ ಗೈಡ್ ಮಾಡ್ತೇನೆ, ನಿಮ್ಮ ಮೇಲೆ ಅಪ್ಲೈ ಮಾಡ್ತೇನೆ. ನೀವಲ್ಲೇ ನಾನಿಲ್ಲೇ, ನೀವು ಬಾಂಬೆಯಲ್ಲಿರಿ, ಅಮೆರಿಕದಲ್ಲಿರಿ, UK ಯಲ್ಲಿರಿ, ಬಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಅಂಡ್ ಯು ಕ್ಯಾನ್ ಸಿ ದ ರಿಸಲ್ಟ್ಸ್. ಸೊ ಹಾಗಾಗಿ it is the safest science, proven science, accepted science by advanced countries. ಹಾಗಾಗಿ ಇಂತಹ ಸಂಮೋಹಿನಿಯನ್ನ ಕಲಿಯುವ ಆಸಕ್ತಿ ನಿಮಗಿದ್ದರೆ, ಕಲಿತು ನಿಮ್ಮ ಜೀವನವನ್ನ ಹಸನ್ಪಡಿಸ್ಕೊಳ್ಬೇಕು, ಉತ್ತಮಪಡಿಸ್ಕೊಳ್ಬೇಕು, ಕಾನ್ಫಿಡೆನ್ಸ್ ಡೆವಲಪ್ ಮಾಡ್ಕೊಳ್ಬೇಕು, ಕಾನ್ಸಂಟ್ರೇಷನ್ ಸಿದ್ಧಿಸ್ಕೋಬೇಕು, ಏಕಾಗ್ರತೆಯನ್ನ ಸಿದ್ಧಿಸ್ಕೋಬೇಕು. ಏಕಾಗ್ರತೆಯನ್ನು ಮಾತ್ರ ಇಲ್ಲ, ಸ್ಮರಣ ಶಕ್ತಿಗೆ ಮಾತ್ರ ಇಲ್ಲ, ಆತ್ಮವಿಶ್ವಾಸಕ್ಕೆ ಮಾತ್ರ ಇಲ್ಲ, ಇಂಟರ್ವ್ಯೂ ಆಗಲಿ, ಪರೀಕ್ಷೆ ಆಗಲಿ. ಸೊ ಆ ಮಾತ್ರ ಇರ್ತಕ್ಕಂಥದ್ದು ಸಂಮೋಹಿನಿ ಅಂದ್ರೆ ಒಳ ಮನಸ್ಸಿನಲ್ಲಿ. ವಿ ಹ್ಯಾವ್ 2 minds ಮೇಜರ್ಲಿ. ಒನ್ ಈಸ್ ಕಾನ್ಶಿಯಸ್, another one is subconscious. Conscious is 10% and the subconscious is 90%. 90 times powerful mind is subconscious mind, which is not yet activated, which is not yet expressed, opened. ಅಂತಹ ಮನಸ್ಸನ್ನು ಜಾಗೃತಿಗೊಳಿಸ್ತಕ್ಕಂಥ, ಕ್ರಿಯಾಶೀಲಗೊಳಿಸ್ತಕ್ಕಂಥ, ಬಳಸ್ಕೊಳ್ತಕ್ಕಂಥ ಒಂದು ಟೆಕ್ನಾಲಜಿಯ ಹಿಪ್ನೋಸಿಸ್. ಹಿಪ್ನೋಸಿಸ್ ಅನ್ನೋದು ಒಂದು ಟೂಲ್. ಇಟ್ಸ್ ಎ ಎಫೆಕ್ಟಿವ್ ಟೂಲ್ ಟು access the subconscious mind or to program the subconscious mind ಅಂತ ಹೇಳ್ತಾ, ಯಾರೆಲ್ಲ ಆಸಕ್ತಿ ಇದ್ದೀರಿ ಅವರೆಲ್ಲ ನೀವು ಬರ್ಬೋದು. ಸೊ ನಿಮಗೆ ಅನೇಕ ಪ್ರಾಕ್ಟಿಕಲ್ ಇದನ್ನು ಮಾಡಿಸ್ತೇನೆ ನಾನು. ಪ್ರಾಕ್ಟಿಕಲಿ ಒನ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ಸಂಮೋಹಿನಿಯನ್ನ ನೀವು ಅನುಭವಿಸಿದ್ದನ್ನ ನನ್ನ ಜೊತೆ ನೀವೆಲ್ಲರೂ ಪ್ರತಿಯೊಬ್ಬರು ಶೇರ್ ಮಾಡ್ತೀರಿ. ಅಂತಹ ಒಂದು ಸ್ಥಿತಿಗೆ ನಾನು ನಿಮ್ಮನ್ನೆಲ್ಲ ತಗೊಂಡೋಗ್ಬಿಟ್ಟು ನಿಮ್ಮಲ್ಲಿ
ಏನು ನೀವೇ ಫಜೀತಿಗಳು ಮಾಡ್ಕೊಂಡಿದ್ದೀರಲ್ಲ ನನ್ಗೆ ಆಗೋದಿಲ್ಲ ಅಂತ, ಅದನ್ನೆಲ್ಲ ನಾನು ಸ್ವಲ್ಪ ಏನು ರೀರೈಟ್ ಮಾಡಿ ನಿಮ್ಮ ಒಳ ಮನಸ್ಸಿನಲ್ಲಿ ಒಂದಷ್ಟು ರೀರೈಟಬಲ್ ಸಾಫ್ಟ್ವೇರ್ಸ್ ಹಾಕ್ತೇನೆ, ಏಂಜಲ್ಸ್ ಅನ್ನು ಇನ್ಸ್ಟಾಲ್ ಮಾಡ್ತೇನೆ, ಒಳ್ಳೆಯ ದೇವತಾಂಶಗಳನ್ನು ಇನ್ಸ್ಟಾಲ್ ಮಾಡ್ತೇನೆ. ಹಾಗಾಗಿ ಹೆಲ್ತ್, ವೆಲ್ತ್, ಸಕ್ಸಸ್, ಹ್ಯಾಪಿನೆಸ್, ಪೀಸು, ಜಾಯ್, ಹಾರ್ಮನಿ, ಅಬಂಡೆನ್ಸ್ ಎಲ್ಲ ನಿಮ್ಮದಾಗೋದ್ರಲ್ಲಿ ಏನು ಸಂಶಯ ಇಲ್ಲ. ಇಷ್ಟು ಅಥಾರಿಟೇಟಿವ್ ಆಗಿ ಹೇಳ್ತೀನಿ ಅಂತಂದ್ರೆ ಅದನ್ನೆಲ್ಲ ನಾನು ಅಟೈನ್ ಮಾಡಿದ್ದೇನೆ ಬದುಕಲ್ಲಿ. ಅಟೈನ್ ಮಾಡಿದೆ ನಾನು ಅಥಾರಿಟೇಟಿವ್ ಆಗಿ ಹೇಳಕ್ ಆಗೋದೇ ಇಲ್ಲ ಅನ್ಲೆಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೆ ನಿಮ್ಗೆ ಹೇಗೆ ಹೇಳಕ್ಕಾಗತ್ತೆ? ನಿಮ್ಮ ಮನಸ್ಸಲ್ಲೇ ಮೆಡಿಸಿನ್ ಇದೆ, ಅದನ್ನ ದೀಪಕ್ ಚೋಪ್ರಾ ಬಾಡಿ ಮೈಂಡ್ ಮೆಡಿಸಿನ್ ಅಂತಾರೆ. ಬಾಡಿ ಮೈಂಡ್ ಮೆಡಿಸಿನ್ ಅಂತಾರೆ. ದರ್ ಇಸ್ ಅ ಬಾಡಿ ಮೈಂಡ್ ಮೆಡಿಸಿನ್ which stays between body and mind. When the body mind unites, the medicine get released in the body. The mind can heal its body, the mind can heal its organ. So ಇಂಥ ವಂಡರ್ಫುಲ್ ಸೈನ್ಸ್ ಕಲಿಬೇಕು ಅನ್ನುವ ಆಸಕ್ತಿ ಇದ್ರೆ, ಅಂದ್ರೆ ಆಸಕ್ತರು ಮಾತ್ರ ಇದು, ಸೋಂಬೇರಿಗಳಿಗೆಲ್ಲ. ಕಲಿಕಾಸಕ್ತರಿಗೆ, ಜ್ಞಾನ ಪಿಪಾಸಗಳು ಮಾತ್ರ ಈ ವಂಡರ್ಫುಲ್ ಸೈನ್ಸ್. ಇದು ಕಲ್ತರ ಜೀವನ ಪೂರ್ತಿ ನಿಮ್ ಜೊತೆಲಿ ಇರ್ತದೆ, ನಿಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ, ಮನೆಯವರಿಗೆಲ್ಲ ಅನುಕೂಲ ಆಗ್ತದೆ. ಅನಿಮೇಟ್, ಇನಾನಿಮೇಟ್ ಎಲ್ಲವನ್ನೂ ಹಿಪ್ನೋಟೈಸ್ ಮಾಡ್ಬೋದು. ಸೊ ಯು ಕ್ಯಾನ್ ಹಿಪ್ನೋಟೈಸ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅನ್ಲೆಸ್ ದೇ ಆರ್ ವಿಲ್ಲಿಂಗ್ನೆಸ್ ಬೇಕಾಗ್ತದೆ. ಕೆಲವರು ಬರ್ತಾರೆ, ಚಾಲೆಂಜ್ ಮಾಡ್ತಾರೆ, ನಾನು ಹಿಪ್ನೋಟೈಸ್ ಮಾಡೋದು. ಆ ಚಾಲೆಂಜ್ ಮಾಡೋರು ನಮ್ಗೆ ಆಗ್ಬೇಕು. ನೀವು ಹೋಗಿ ಡಾಕ್ಟರ್ ಹತ್ರ ಚಾಲೆಂಜ್ ಮಾಡ್ಬಿಟ್ಟು ನಾನು ಚಾಲೆಂಜ್ ಮಾಡ್ತೀನಿ, ನಂಗೆ ಆಪರೇಷನ್ ಮಾಡಿ ನೋಡೋಣ ಅಂತಂದ್ರೆ ಅವನಿಗೇನು ಹುಚ್ಚಿಡ್ದಿದ್ಯೇನು? ಹಂಗೆ ಒಂದ್ ವೇಳೆ ಆಪರೇಷನ್ ಮಾಡಿದ್ರೆ ಜೈಲ್ಗೆ ಹೋಗ್ತಾನೆ. ಇದು ಯಾರು ಸಮ್ಮತಿಯೊಂದಿಗೆ, ಆ ಒಂದು ಪ್ರಾರ್ಥನೆಯೊಂದಿಗೆ ಅವ್ರು ನಿಮ್ಗೆ ಪ್ರಾರ್ಥಿಸ್ಕೋಬೇಕು. ಗುರುಜಿಯವರೇ ಅಥವಾ ಮಾಸ್ಟ್ರೇ, ನನಗಿದ್ರ ಅವಶ್ಯಕತೆ ಇದೆ, ದಯವಿಟ್ಟು ನನ್ಗೊಂದು ಸ್ವಲ್ಪ ಚಿಕಿತ್ಸೆ ಮಾಡಿ ಅಂತ ಯಾರಾದ್ರೂ ಪ್ರಾರ್ಥಿಸಿದ್ರೆ ಮಾತ್ರ ನಾನು ಮಾಡ್ತೇನೆ. ಹೊರತು ಅವ್ರು 1 ಕೋಟಿ ರೂಪಾಯಿ ತಂದು ಕೊಟ್ಟು ನನ್ನ ಹತ್ರ ನೀವು ಮಾಡಿ ಅಂತಂದ್ರೆ ನಾ ಮಾಡೋದಿಲ್ಲ. ಐ ಡೋಂಟ್ ಡೂ ದಟ್. ತುಂಬಾ ಜನ ಕ್ಯೂರಿಯಾಸಿಟಿ ಕೇಳ್ತಾರೆ, ನೀವೇನು ಟಿವಿಯಲ್ಲಿ ಮಾಡ್ತೀರಲ್ಲ ಜನ್ಮಾಂತರ. ನನ್ಗೂ ಕ್ಯೂರಿಯಾಸಿಟಿ, ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ನೋ ತಿಳ್ಕೊಳ್ಳಕ್ಕೆ ಬರ್ತಾರೆ. ಇಲ್ಲಪ್ಪ, ಕ್ಯೂರಿಯಾಸಿಟಿಗೆ ನಾನು ಮಾಡೋದಿಲ್ಲ. ಸೊ ದಿಸ್ ಸೈನ್ಸ್ ಇಸ್ ನಾಟ್ ಫಾರ್ ಕ್ಯೂರಿಯಾಸಿಟಿ ಅನ್ಲೆಸ್ ದೆರ್ ಇಸ್ ಸ್ಪೆಸಿಫಿಕ್ ರೀಸನ್ ಫಾರ್ ಇಟ್. To find out the root cause, to know the root cause for the symptoms. So symptoms are many ಅಂತ ಹೇಳ್ತಾ, ಯಾರೆಲ್ಲ ಬರಬೇಕು ಅನ್ನೋ ನಿಶ್ಚಯ ಮಾಡ್ಕೊಂಡಿದ್ರೆ ಅವರು, ನೀವು ಯಾರ ಥ್ರೂ ಲಾಗಿನ್ ಆಗಿದ್ರು ಅವರಿಗೆ ಸಂಪರ್ಕ ಮಾಡಿದ್ರೆ ಅವರು ಲಾಗಿನ್ ಆಗೋದು ಹೇಗೆ, ಜಾಯಿನ್ ಆಗೋದು ಹೇಗೆ, ಅದರದ್ದು ಏನು ಮಾಹಿತಿ, ಪ್ರಿಪರೇಷನ್ಸ್ ಎಲ್ಲ ಏನು ಅಂತ ಮಾಹಿತಿ ಕೊಡ್ತಾರೆ. ಮತ್ತೆ 23ನೇ ತಾರೀಕು ಸಂಜೆ ನಾನು ಮತ್ತೆ ಲೈವ್ ಬರಬೇಕಾಗ್ತದೆ. ಯಾಕೆಂದ್ರೆ ಪೂರ್ವ ಸಿದ್ಧತೆ ಮಾಡ್ಬೇಕು ನಿಮ್ಗೆ. ಹೇಗೆ ಬರಬೇಕು ಲೈವ್ಗೆ, 10 ದಿವಸ ಏನೆಲ್ಲ ಕಂಡೀಷನ್ಸ್ ಇದೆ, ರೂಲ್ಸ್ ಇದೆ, ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅವತ್ತು ಕೂಡ ಒಂದು ಅರ್ಧ ತಾಸು ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾ, ಸೊ ಇದೊಂದು ಓಷನ್ ಅಂತ ಹೇಳ್ಬೋದು. ಒಂದು ಸಾಗರದಷ್ಟು ವಿದ್ಯೆ ಇದು. ಅದ್ರಲ್ಲಿ ನಾನು ಸಾಸಿವೆ ಎಷ್ಟು ಕಲ್ತಿದ್ದೇನೆ, ಇನ್ನು ನಿಮಗೆ ಎಷ್ಟು ಹೇಳಿರ್ತೇನೆ, ಇವಾಗ ಗಸಗಸೆ ಎಷ್ಟು ಕೂಡ ಹೇಳಿರೋದಿಲ್ಲ. ಓಷನ್ ಆಫ್ ಸೈನ್ಸ್ ಅಲ್ಲಿ ನಾನು ಕಲ್ತಿರೋದು ಮಸ್ಟರ್ಡ್ ಸೀಡ್ ಅಷ್ಟು, ನಿಮ್ಗೆ ಪಾಪ್ ಸೀಡ್ ಅಷ್ಟು ಕೂಡ ಕೊಟ್ಟಿರೋದಿಲ್ಲ. ಸೊ ಅಂತ ಹೇಳ್ತಾ, ಸೊ ನಿಮ್ಗೆಲ್ಲ ಶುಭವಾಗ್ಲಿ ಅಂತ ಆಶಿಸ್ತಾ, ಜನೋ ಸುಖಿನೋ ಭವಂತು ಅಂತ ಹೇಳ್ತಾ ಇವತ್ತಿನ ಈ ಒಂದು ಪರಿಚಯಾತ್ಮಕ ಕಾರ್ಯಕ್ರಮಕ್ಕೆ ಶುಭ ವಿದಾಯ ಹೇಳ್ತೇನೆ. ಧನ್ಯೋಸ್ಮಿ.